ಹೋಗ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬರೀ ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಅಂದರೆ ಮಂಗಳವಾರ ಬುಧವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ಹೊಸ ಥರ ಪಕ್ಷಿ ಬಂದೈತಿ ನೋಡ್ರಿ. ಬೇರೆ ಗುಬ್ಬಚ್ಚಿಗೆ ಕಾರಣ ತಿನ್ನೋಗಿಸಲಾಗಿತ್ತು. ಅಂದರೆ 2-3 ಇದ್ದು ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ ತಕ್ಷಣ ಹಾರೋದು. ಆದರೆ ಇದು ಮಾತ್ರ ಹಾರಿ ಹೋಗಲಾಗಿತ್ತು. ಎಲ್ಲ ಗುಬ್ಬಚ್ಚಿಗೆ ಒಂದು ಜಗ ತೆಗೆದ್ಬಿಟ್ಟು ಕಳ್ಸಾಕತ್ತಿತ್ತು. ಅದನ್ನೇ ಹೊಸ ರೀತಿ ಪಕ್ಷಿ ಇತ್ತಲ್ಲ, ಆ ಪಕ್ಷಿ ಹೆಸರು ನನಗೆ ಗೊತ್ತಿಲ್ಲ ರೀ. ಆದರೆ ಸ್ವಲ್ಪ ವಿಡಿಯೋ ಮಾಡಿದ್ದು. ಇದು ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತ್ರಿ. ಸ್ವಲ್ಪ ವಿಡಿಯೋ ದೊಡ್ಡದೇ ಆಗೈತಿ, ಯಾಕಂದರೆ 2 ದಿವಸದಿಂದ ಮತ್ತು ಒಂದು 2-3 ರೆಸಿಪಿನ ಶೇರ್ ಮಾಡ್ಕೊಂಡಿದ್ದು. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಸಿಂಪಲ್ ರೆಸಿಪಿ ಅದಾವು. ಅಂದರೆ ಎಲ್ಲರೂ ದಿನನಿತ್ಯ ಸಿಂಪಲ್ ರೆಸಿಪಿನೇ ಮಾಡೋದಲ್ರಿ. ಜಾಸ್ತಿ ಮಸಾಲ ಹಾಕಿಬಿಟ್ಟು ಡೈಲಿ ಯೂಸ್ ಮಾಡಿಬಿಟ್ರೂ ಅಷ್ಟೊಂದೇನು ಸರಿ ಅನ್ಸಂಗಿಲ್ಲ. ಆರೋಗ್ಯನೂ ಹಾಳಾಗ್ತೈತ್ರಿ. ಯಾವಾಗಾರ ಒಂದ್ಸಲ ಸ್ವಲ್ಪ ಜಾಸ್ತಿ ಮಸಾಲ ಯೂಸ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊಂಡು ಉಣ್ಬೋದು. ಆದಷ್ಟು ದಿನನಿತ್ಯ ಸ್ವಲ್ಪ ಸಿಂಪಲ್ಲಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿರೋ ರೆಸಿಪಿನ ಮಾಡಿ ಉಣ್ಣೋದು ಬೆಸ್ಟ್ ಅಲ್ರಿ. ನಾನು ಆದಷ್ಟು ಸಿಂಪಲ್ಲಾಗಿರೋ ರೆಸಿಪಿನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇದು ಮಂಗಳವಾರ ಬೆಳಗ್ಗೆ ನೋಡಿರಿ. ಬೆಳಗ್ಗೆ ಎದ್ದು ಫಸ್ಟಿಗೆ ಹೊಸ್ಲಕ್ಕೆಲ್ಲ ನೀರು ಹಾಕಿ, ಗುಬ್ಬಚ್ಚಿಗೆಲ್ಲ ಕಾಳು ಹಾಕಿ, ನಿತ್ಯದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕ್ತೀನಿ ನೋಡಿರಿ. ಬೆಳಗ್ಗೆ ಒಂದು ಸಲ ಅಡುಗೆ ಮಾಡಿಬಿಟ್ರಾಯ್ತು. ಮಧ್ಯಾಹ್ನ ಆಗುತ್ತೆ, ಬೆಳಗ್ಗೆನೂ ಆಗುತ್ತೆ. ಹಾಗಾಗಿ ಬ್ಯಾಳಿ ಪಲ್ಯ ಮತ್ತು ಚಪಾತಿ ಮಾಡಾಕಂತೀನಿ ನೋಡಿರಿ. ಕಾಯಿ ಪಲ್ಯನೂ ಇದ್ದಿತ್ತಿಲ್ಲ, ಹಾಗಾಗಿ ಬ್ಯಾಳಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂತ ಎಲ್ಲರಿಗೆ ಅದನ್ನೇ ರೆಡಿ ಮಾಡಿ ಕೊಟ್ಟೆ ರೀ. ನಾನು ಇದ್ರೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯಾಕಂತೀನಿ ನೋಡ್ರಿ. ನಮ್ಮ ಮನೆಯವರು ರೆಡಿ ಮಾಡಿ ಇಟ್ಟಿದ್ರು. ಅಂದರೆ ನಾನು ಚಪಾತಿ ಮಾಡಾಕತ್ತಿದ್ದೆ, ಸ್ವಲ್ಪ ರೆಡಿ ಮಾಡಿ ಇಡ್ರಿ ಅಂತ ಅಂದ್ಕೊಳ್ಳಿ ಅವರು ನೆಲ್ಲಿಕಾಯಿ ಮತ್ತು ಪುದೀನ, ಶುಂಠಿ, ಸ್ವಲ್ಪ ಉಪ್ಪು ಹಾಕಿ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ರು. ಸ್ವಲ್ಪ ಜಾಸ್ತಿನೇ ಹುಳಿ ಆಗಿಬಿಟ್ಟಿದ್ರಿ. ಅಂದರೆ ನೆಲ್ಲಿಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರು, ನೀರು ಕಮ್ಮಿ ಹಾಕಿದ್ರಲ್ಲ, ಹಾಗಾಗಿ ಎಲ್ಲಿ ಹೋಗಲಾಗಿತ್ತದು. ಜಾಸ್ತಿ ಹುಳಿ ಆಗಿಬಿಡ್ತಂದ್ರೆ ಹಂಗೆ ಆಗುತ್ತಲ್ರಿ. ಮತ್ತು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ ನೋಡ್ರಿ. ನೆಲ್ಲಿಕಾಯಿ ಜ್ಯೂಸ್ ಅಂತೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಕೂದಲಿಗಾಗಲಿ ಮತ್ತು ಸ್ಕಿನ್ನಿಗೆ ಆಗಲಿ. ಆದರೆ ಮಾಡ್ಕೊಂಡು ಕುಡಿಯಾಕನ ಆಗಂಗಿಲ್ಲ ರೀ. ಬೆಳಗ್ಗೆ ಗಡಿಗೆ ಒಳಗೆ ಹಂಗೆ ಬಿಟ್ಟಿರೋದಾಗುತ್ತೆ. ಈಗ ಟೈಮ 6:30 ಆಗೈತೆ ನೋಡ್ರಿ. ನಾನು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇನ್ನು ಬಜ್ಜಿ ಮಾಡ್ಬೇಕಂತ ಹೇಳ್ರಿ. ಹೊರಗಡೆ ಮಳೆನೂ ಬರಾಕತ್ತೈತಿ ಸಣ್ಣಗೆ. ಹಾಗಾಗಿ ಮಸ್ತಾಗೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ನಿನ್ನೆ ಸಂಜೆ ಮುಂದಾಗನ ಹಿಟ್ಟು ಬೀಸ್ಕೊಂಡು ಬಂದಿದ್ರು. ಅಂದರೆ ಒಂದು ವಾರ ಆಯಿತು ಮಾಡ್ಬೇಕಂತೇಳಿ. ಆದರೆ ಹಿಟ್ಟಿಲ್ಲಾರ ಬಿಟ್ಟಾಕ ಬಜ್ಜಿ ಮಾಡೋದು ಆಗಿತ್ತಿಲ್ಲ ರೀ. ಅಂದರೆ ಯಾವಾಗಲೂ ಕಡ್ಲಿಬೇಳೆ ಚಲೋತ್ನೇ ಒಣಗಿಸ್ಬಿಟ್ಟನೆ ಹಿಟ್ಟು ಮಾಡಿಸ್ಕೊಂಬರ್ಬೇಕಾಗುತ್ತೆ. ಬಿಸಿಲನೇ ಇದ್ದಿತ್ತಿಲ್ಲ. ನಾನು ಒಂದು ವಾರ ತನಕ ಅವನ್ನ ಬಿಸಿಲಿಗೆ ಹಾಕಿದ್ದೆ. ಒಂದು 2 ದಿವಸ ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ರಿ ನಿನ್ನೆ ಮತ್ತು ಅದು ಹಿಂದಿನ ದಿವಸ. ಅವು ಬಿಸಿಲಿಗೆ ಒಣಗಿದ್ದು ಅಂತೇಳಿ ನಿನ್ನೆ ಹಿಟ್ಟು ಮಾಡಿಸ್ಕೊಂಡು ತಂದು ಇಟ್ಟಿದ್ದಾರೆ. ಅಂದರೆ ಚಾನ್ಸಕ್ಕೆ ಆಗಿತ್ತಿಲ್ಲ, ಹಂಗೆ ಇಟ್ಟಿದ್ದೆ. ನಿನ್ನೆ ಲೇಟಾಗಿನೇ ಬೀಸ್ಕೊಂಡು ಬಂದಿದ್ರು. ಅದಕ್ಕಂತೇಳಿ ಈಗ ಚಾನ್ಸ್ಬಿಟ್ಟು ಫಸ್ಟಿಗೆ ಡಬ್ಬಿಗೆ ಹಾಕಿಟ್ಟು ಆಮೇಲೆ ಬಜ್ಜಿ ಮಾಡ್ರೈತಂತ ಚಾನ್ಸಾಕಂತೀನಿ ನೋಡ್ರಿ. ಯಾವಾಗಲೂ ನಾನು ಯಾವುದೇ ಹಿಟ್ಟು ಬೀಸ್ಕೊಂಬರಲಿ ಒಂದು ಸಲಕ್ಕನ ನೀಟಾಗಿ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊತೀನಿ. ಬೇಕಂದಾಗ ಪಟ್ಟಂತ ಯೂಸ್ ಮಾಡೋಕೆ ಬರುತ್ತೆ. ಅಂದ್ರೆ ಒಂದು ಸ್ವಲ್ಪ ಚಾಣಿಸ್ಕೊಂತ ಹೋದಾಗೇನೈತಲ್ಲ ಎಲ್ಲ ಕಡೆ ಡಸ್ಟ್ ಆಗುತ್ತೆ. ಹಾಗಾಗಿ ಒಂದೇ ಸಲಕ್ಕನ ಚಾಣಿಸಿ ಇಟ್ಬಿಟ್ರೆ ಅಂದರೆ ಒಂದು ಡಬ್ಬಿಗೆ ಹಾಕಿ ಹಸಿ ಕೈ ಆಗಲಿ ಹಸಿ ಚಮಚೆ ಆಗಲಿ ಹಾಕಕ್ಕೆ ಹೋಗಬಾರ್ದು. ಯಾವುದೇ ಹಿಟ್ಟಿರಲಿ ಅದು. ಅದಕ್ಕಂತ ಒಂದು ಸಪ್ರೇಟಾಗಿ ಚಮಚೆ ಅಥವಾ ಒಂದು ಏನಂತಾರೆ ಹಿಟ್ಟು ಹಾಕೋದೆಲ್ಲ ಬರುತ್ತಲ್ರಿ, ಸ್ಪೂನ ಆ ಥರ ಇಟ್ಬಿಟ್ರೆ ಬೆಸ್ಟ್ ಆಗುತ್ತೆ. ನಾನು ಅದೇ ರೀತಿ ಮಾಡೋದು. ಈಗಿದ್ರೆ ಕಡ್ಲಿ ಹಿಟ್ಟನ್ನು ಎಲ್ಲ ನೀಟಾಗಿ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ರೆ ಆಯಿತು. ಇನ್ನೊಂದು ಸ್ವಲ್ಪ ಸಣ್ಣಗೇ ಬೀಸಬೇಕಿತ್ತು. ಒಂದು ಸ್ವಲ್ಪ ದಪ್ಪ ಆಗೈತ್ರಿ ಹಿಟ್ಟು. ನಮ್ಮ ಮನೆಯವ್ರು ಬೀಸ್ಕೊಂಡು ಬಂದಾರು. ಅಂದರೆ ಬೇರೆ ಕಡೆ ಹೊಂಟಿದ್ರು, ಹಂಗೆ ಬೀಸ್ಕೊಂಡು ಬರೀ ಅಂತೇಳಿ ಕೊಟ್ಟಿದ್ದೆ. ಆದರೆ ಸ್ವಲ್ಪ ದಪ್ಪ ಆಗೈತೆ ನೋಡ್ರಿ. ಅಂದರೆ ಹೇಳಬೇಕಾಗುತ್ತೆ ಅವರಿಗೆ. ಅವರು ಪರಿಚಯದವರು ಚಲೋತ್ನಾಗೆ ಬೀಸ್ತಾರೆ. ಆದರೆ ಸ್ವಲ್ಪ ದಪ್ಪ ಆಗಿತ್ತು ಅಷ್ಟೇ ರೀ. ಎಲ್ಲ ನೀಟಾಗಿ ಸಣ್ಣ ಚಾಣಿಲೆ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ.
ಕಡ್ಲಿ ಹಿಟ್ಟು ಹೊರಗಡೆ ತರೋಕ್ಕಿಂತ ರೀ ಬ್ಯಾಳಿ ಒಯ್ದು ಹಿಟ್ಟು ಮಾಡಿಸ್ಕೊಂಡು ಬರೋದು ಬೆಸ್ಟ್ ರೀ. ಯಾವಾಗಲೂ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕಂದ್ರೆ ಚಲೋತ್ನೇ ಬಿಸಿಲಿಗೆ ಹಾಕಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಹಿಟ್ಟು ಸರಿಯಾಗಿ ಬೀಳಂಗಿಲ್ಲ ರೀ. ಒಂದು ಸಲ ನಂದು ಹಿಟ್ಟು ಹಂಗೆ ಆಗಿಬಿಟ್ಟಿತ್ತು. ಸ್ವಲ್ಪ ಮೆತ್ತಗಿದ್ದು ಕಡ್ಲಿ ಬೇಳೆ ಹಿಟ್ಟು ಸರಿಯಾಗಿ ಬೀಳಿಲ್ಲ, ಬ್ಯಾಳಿ ಎಲ್ಲ ಹಂಗೆ ಬಿದ್ದುಬಿಟ್ಟಿದ್ದು. ಹಾಗಾಗಿ ಕಡ್ಲಿ ಬೇಳೆ ಹಿಟ್ಟು ಮಾಡಿಸ್ಕೋಬೇಕಾದ್ರೆ ಫಸ್ಟಿಗೆ ಬ್ಯಾಳಿನ ಚಲೋತ್ನೇ ಒಣಗಿಸ್ಬಿಟ್ಟೇ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕು ರೀ. ಆವಾಗ ಹಿಟ್ಟನ್ನು ಚಲೋ ಬೀಳುತ್ತೆ ಮತ್ತು ವೇಸ್ಟ್ನೂ ಆಗಂಗಿಲ್ಲ ರೀ. ಈಗ ಫೈನಲಿ ಡಬ್ಬಿಗೆ ಹಾಕಿ ಎತ್ತಿ ಇಟ್ಬಿಟ್ಟು ಇನ್ನು ಬಜ್ಜಿ ಮಾಡ್ಬೇಕಂತ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ. ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತೇಳಿ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ದೊಡ್ಡ ಕಷ್ಟನಲ್ರಿ. ಸಿಂಪಲ್ಲಾಗಿ ಒಂದು 10 ನಿಮಿಷ ಒಳಗೆ ಪಟ್ಟಂತ ರೆಡಿ ಆಗ್ತಾವೆ. ಆದ್ರೆ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಪಾಲಕ್ ಬಜ್ಜಿ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋಬೇಕಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಹಿಟ್ಟು ಕಲ್ಸಕ್ಕೆ ಒಂದು 3 ರಿಂದ 4 ನಿಮಿಷ ಸಾಕು. ಎಲ್ಲ ಹಾಕಿಬಿಟ್ಟು ಹಿಟ್ಟು ಕಲಿಸ್ಬಿಟ್ರೆ ಆಯಿತು. ಇದಕ್ಕೆ ಅಜ್ವೈನ, ಜೀರಿಗೆ, ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕ್ರಿ. ಸ್ವಲ್ಪ ನೀಟಾಗಿ ಈ ರೀತಿ ಒಂದು 2-3 ನಿಮಿಷ ಬೀಟ್ ಮಾಡ್ಕೋಬೇಕಂದ್ರೆ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ. ಅವಾಗ ಬಜ್ಜಿ ಏನಿಲ್ಲ ಸ್ವಲ್ಪ ಉಬ್ಬಿ ಬರ್ತಾವೆ. ಹಾಗಾಗಿ ಈ ರೀತಿ ಚಲೋತ್ನಾಗ ಕಲಿಸಿ ಇನ್ನು ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿ ತೊಗೊಳಕಂತೀನಿ ನೋಡ್ರಿ. ಅಂದರೆ ನಾವು ಪೂರ್ತಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡ್ಬಿಟ್ರೆ ಒಂದು ಸಲ ಎಣ್ಣೆಗೆ ಹಾಕಿದ ತಕ್ಷಣ ಟಬ್ ಅಂತೇಳಿ ಸಿಡಿತಾವ್ರಿ. ಯಾವಾಗಲೂ ಮೆಣಸಿನ್ಕಾಯಿ ಮುರಿದಾದ್ರೂ ಹಾಕಬೇಕು, ಇಲ್ಲಾಂದ್ರೆ ಈ ರೀತಿ ನಡುವೆ ಕಟ್ ಮಾಡಿಬಿಟ್ಟಾದ್ರೂ ಮೆಣಸಿನ್ಕಾಯಿ ತೊಗೊಂಡು ಬಜ್ಜಿ ಮಾಡ್ಬೇಕ್ರಿ. ನಾನು ಸ್ವಲ್ಪ ನಡುವೆ ಕಟ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಸ್ವಲ್ಪ ದೊಡ್ಡ ಇದ್ದು ರೀ ಮೆಣಸಿನ್ಕಾಯಿ, ಹಾಗಾಗಿ ಅದು ಕಡಾಯಿ ಸಾಂದು ಇಟ್ಟಿದ್ದೆಲ್ಲ ಮತ್ತದು ಮೆಣಸಿನ್ಕಾಯಿ ದೊಡ್ಡದಾಗುತ್ತೆ, ಕಡಾಯಿ ಸಾಂದಾಗುತ್ತೆ ಅಂತ ಒಂದ್ರೊಳಗೆ 2 ಮೆಣಸಿನ್ಕಾಯಿ ಪೀಸ್ ಮಾಡ್ಕೊಂಡ್ಬಿಟ್ಟು ಅದು ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಈ ಕಡೆ ನನ್ನ ಮಗಳಿಗಿದ್ರೆ ಮೆಣಸಿನ್ಕಾಯಿ ಬಜ್ಜಿವಲ್ಲಂತ ಬಟಾಟೆ ಬಜ್ಜಿ ಬೇಕಂತ, ಹಾಗಾಗಿ ಬಟಾಟಿನೂ ಕಟ್ ಮಾಡಾಕತ್ತಿದ್ಲು. ಆಯ್ತು ಮಾಡುವ ಇದೇ ಹಿಟ್ಟಿಗೆ ಬಟಾಟಿನ ಹಾಕಿಬಿಟ್ಟು ಮಾಡಕ್ಕೆ ಬರುತ್ತೆ ಅಂಥೇಳಿ ನಾನು ಈ ಕಡೆ ಮಸ್ತಾಗಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಮಾಡಾಕಂತೀನಿ ನೋಡಿರಿ. ನನಗಂತೂ ಸ್ಪೆಷಲಾಗಿ ಮೆಣಸಿನ್ಕಾಯಿ ಬಜ್ಜಿ ಜಾಸ್ತಿ ಇಷ್ಟ ಆಗ್ತಾವೆ ಮತ್ತು ಟೇಸ್ಟು ಇರ್ತಾವೆ, ಜಲ್ದಿನೂ ಮಾಡ್ಬೋದು. ನನಗಂತೂ ವಾರದಾಗ ಒಂದು ಸಲ ಆದ್ರೂ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕಂತ ಅನ್ಸುತ್ತೆ ರೀ. ಯಾವಾಗ ತಿನ್ಬೇಕು ಅನ್ಸುತ್ತಲ್ಲ ಅವಾಗ ಪಟ್ ಅಂತೇಳಿ ಮಾಡಿಬಿಡ್ಬೋದು. ಹಿಟ್ಟಂತೂ ರೆಡಿ ಇದಿರ್ತೈತಿ. ಮತ್ತು ಹೊರಗಡೆ ತರೋಕ್ಕಿಂತ ರೀ ಮನೆಯೊಳಗೆ ಒಂದು 10 ನಿಮಿಷ ಒಳಗಡೆ ರೆಡಿ ಆಗ್ಬಿಡ್ತಾವೆ. ಹೊರಗಡೆ ಸಣ್ಣಗೆ ಮಳೆ ಬರಾಕತ್ತೈತಿ. ಈ ರೀತಿ ಮೆಣಸಿನ್ಕಾಯಿ ಬಜ್ಜಿ 1 ಕಪ್ ಚಹಾ ಇದ್ಬಿಟ್ರೆ ಮಸ್ತ್ ಆಗುತ್ತಲ್ರಿ. ಹಾಗಾಗಿ ಈಗ ಮಸ್ತಾಗೆ ಮೆಣಸಿನ್ಕಾಯಿ ಬಜ್ಜಿನೂ ರೆಡಿ ಮಾಡಾಕಂತೀನಿ. ನಮ್ಮ ಮನೆಯವ್ರಿಗಿದ್ರೆ ಉಳ್ಳಾಗಡ್ಡಿ ಬಜ್ಜಿ ಬೇಕಂದ್ರೆ ಅಂದರೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ಗುಂಡು ಬಜ್ಜಿ ಇರ್ತಾವಲ್ಲ ಆ ರೀತಿ ಬೇಕಂತ. ಆಯಿತು ಅದನ್ನೂ ಮಾಡಿಬಿಡ್ತೀನಿ ಅಂತ ತನಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡು ಅಂತ ಹೇಳಿದೆ ರೀ. ಅದೇ ಹಿಟ್ಟಿಗೆ ಸ್ವಲ್ಪ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿಬಿಟ್ಟು ಈ ರೀತಿ ಬಜ್ಜಿ ಬಿಟ್ರೆ ಉಳ್ಳಾಗಡ್ಡಿ ಬಜ್ಜಿ ಆಗ್ತಾವೆ ನೋಡಿರಿ. ಅಂದರೆ ಒಂದು ಹಿಟ್ಟು ರೆಡಿ ಮಾಡಿಬಿಟ್ರಾಯ್ತು. ಎಷ್ಟು ಬೇಕು ವೆರೈಟಿ ಬಜ್ಜಿ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೋಬೋದು, ಮತ್ತು ಬದ್ನಿಕಾಯಿ ಬಜ್ಜಿ ಮಾಡ್ಕೋಬೋದು, ಮತ್ತು ಬೇರೆ ಬೇರೆ ರೀತಿನ ಬಜ್ಜಿ ಮಾಡ್ಬೋದು ನೋಡಿರಿ. ಈಗ ರೀ ಮೆಣಸಿನ್ಕಾಯಿ ಬಜ್ಜಿನೂ ರೆಡಿ ಅದು ಮತ್ತು ಉಳ್ಳಾಗಡ್ಡಿ ಬಜ್ಜಿನೂ ರೆಡಿ ಅದು. ತನೋ ಇದ್ರೆ ಬಟಾಟಿ ಬಜ್ಜಿನ ರೆಡಿ ಮಾಡ್ಕೊಳಕ್ಕಂತ ನೋಡಿರಿ. ಅಂದರೆ ಬಟಾಟಿನ ಕಟ್ ಮಾಡಿಬಿಟ್ಟು ಅದೇ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಬಿಡೋದು ಅಷ್ಟೇ ರೀ. ಬಟಾಟಿ ಬಜ್ಜಿನೂ ರೆಡಿ ಹಾಕತ್ತಿದ್ದು. ಹಾಕಿದ್ರೆ ರೆಡಿ ಮಾಡಿಕೊಂಡು ತಿಂತೀನಿ ಅಂತ ಹೇಳಿದ್ಲು. ನಾನಿದ್ರೆ ಈ ಕಡೆ ಪ್ಲೇಟಿಗೆ ಹಾಕ್ಕೊಂಡು ತೊಗೊಂಡು ಬಂದೆ ನೋಡಿರಿ. ಮನು ಇದ್ರೆ ಕ್ಲಾಸಿಗೆ ಹೋಗ್ಯಾನೋ 9 ಗಂಟೆ ಬರ್ತಾನೆ ರೀ. ಹಾಗಾಗಿ ಅವನ್ನೆಲ್ಲ ತಣ್ಣಗಾಗ್ಬಿಡ್ತಾವೆ ಮತ್ತು ಲೇಟ್ನೂ ಆಗುತ್ತಲ್ಲ. ಅವ್ನು ಬಂದ ಕೂಡಲೇ ಸ್ವಲ್ಪ ಮಾಡೋಕೆ ಬರುತ್ತಂತ ಹಿಟ್ಟನ್ನು ಇಟ್ಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ತಿನ್ನಾಕಂತೀನಿ ನೋಡಿರಿ. ಮಸ್ತಾಗೆ ಬಜ್ಜಿ ತಿಂದ್ಬಿಟ್ಟು ಈ ಕಡೆ ಚಾನು ರೆಡಿ ಮಾಡಿದೆ ನೋಡಿರಿ. ಅಂದರೆ ಫಸ್ಟಿಗೆ ಚಹಾ ಮಾಡಿ ಇಟ್ಬಿಟ್ರೆ ತಣ್ಣಗಾಗುತ್ತಲ್ಲ. ಅಂದರೆ ಬಜ್ಜಿ ಮತ್ತು ಚಹಾ ಒಟ್ಟಿಗೆ ತಿನ್ನಕ್ಕೆ ನಮಗೆ ಇಷ್ಟ ಆಗಂಗಿಲ್ಲ. ಮತ್ತು ಅದು ಒಟ್ಟಿಗೆ ಮಾಡಿಬಿಟ್ರೆ ಅದು ತಣ್ಣಗಾಗುತ್ತಂತ ಹಿಂದಿಗಡೆ ಬಜ್ಜಿ ತಿಂದ ಮೇಲೆ ಚಾನು ರೆಡಿ ಮಾಡಿ ತೊಗೊಂಡು ಹೊಂಟೀನಿ ನೋಡಿರಿ. ತನು ಇದ್ರೆ ಮಾಸ್ಕಟ್ಟು ಹೊಡ್ಯಾಕೆ ಹೋಗಿ ಮಾಸ್ಕಟ್ಟು ಬ್ಯಾಟ ಮುರಿದ್ಬಿಟ್ಟಿದ್ಲು. ಕೆಳಗಡೆ ಹಾಕೋಣ ಅದೆಲ್ಲ ಹಾಳಾಗ್ಬಿಟ್ಟಿತ್ತು. ಅದನ್ನೇ ನೋಡಾಕಂತಿದ್ರು ನಮ್ಮ ಮನೆಯವರು ರಿಪೇರಿ ಆಗುತ್ತೇನಂತೇಳಿ. ಅದೇನು ಸರಿಯಾಗಿ ರಿಪೇರಿ ಆಗಲೇ ಇಲ್ಲ ರೀ. ಎಲ್ಲ ಬಟನ್ಸ್ ಎಲ್ಲ ಹೋಗಿಬಿಟ್ಟಿದ್ದು. ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು ನೋಡಿರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗೈತೆ ರೀ. ನಾನು ಎದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಇನ್ನು ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ. ಈಗಿದ್ರೆ ಗ್ಯಾಸ್ ಸ್ಟವ್ ಎಲ್ಲ ನಾನು ನಸಿಕ್ನಾಗ ಒರೆಸಿಟ್ಟಿದ್ದೆ ರೀ. ಆದರೆ ನಮ್ಮ ಮನೆಯವರು ಇನ್ನೂ ಎದ್ದಿತ್ತಿಲ್ಲ. ಒಟ್ಟಿಗೆ ಇಬ್ಬರಿಗೆ ಬಿಸಿನೀರು ಅಂದರೆ ನೀರು ಕಾಸಕ್ಕೆ ಬರುತ್ತಂತೆ. ನಾನು ನೀರು ಕುಡ್ದಿತ್ತಿಲ್ಲ ರೀ. ಇವಾಗ ನೀರು ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಜಳಕಕ್ಕೆ ಹೋದ್ರಾಯ್ತಂತ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿರಿ. ಸ್ವಲ್ಪ ಸಬ್ಜಾ ಸೀಡ್ಸ್ ಮತ್ತು ನಿಂಬೆಹಣ್ಣು ಹಾಕಿ ಬೆಳಗ್ಗೆ ಡೈಲಿ ಕುಡಿತೀನಿ ರೀ. ಅಂದರೆ ಒಂದೊಂದು ಸಲ ಬಿಟ್ಟಿರ್ತೀನಿ. ವಾರದಾಗ ಒಂದು 4 ರಿಂದ 5 ಸಲ ಆದ್ರೂ ಬೆಳಗ್ಗೆ ಎದ್ದು ಕೂಡಲೇ ಬಿಸಿನೀರು ಕುಡಿಯೋದ್ರಿ. ಹೇಗಿದ್ರೆ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೀರನ್ನು ಬಿಸಿ ಆಗಿದ್ದು ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಎದ್ದು ಕೂಡಲೇ ನಾನು ನೆನೆಸಾಕೆ ಇಟ್ಟಿದ್ದೆ ರೀ. ಅಂದರೆ ಒಂದು 10 ನಿಮಿಷ ನೆನಿಬೇಕು, ಜಾಸ್ತಿ ನೆನೆಯೋದು ಬೇಕಾಗಿಲ್ಲ ರೀ. ಚಿಯಾ ಸೀಡ್ಸ್ ಆದರೆ ಅದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಬೇಕಾಗುತ್ತೆ.
ಸಬ್ಜಾ ಸೀಡ್ಸ್ ಒಂದು 10 ನಿಮಿಷ ಒಳಗಡೆ ನೆಂದು ಬಿಡ್ತಾವ್ರಿ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೆನೆಸಾಕಿಟ್ರೆ ಇತ್ತು. ಆಮೇಲೆ ಬಿಸಿನೀರು ಕಾಯಿಟ್ಟಿಗೆ ಅವು ನೆಂದಿರ್ತಾವೆ. ಈಜಿಯಾಗಿ ಬಿಸಿನೀರಿಗೆ ಹಾಕಿಬಿಟ್ಟು ಕುಡಿದ್ರೆ ಬೆಸ್ಟ್ ನೋಡ್ರಿ. ಅಂದರೆ ತಣ್ಣೀರಿಗೂ ಹಾಕಿಬಿಟ್ಟು ಕುಡಿಬೋದು, ಇಲ್ಲ ಎಳ್ನೀರಿಗೆ ಹಾಕಿಬಿಟ್ಟು ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ರೀ. ಈಗಿದ್ರೆ ನಾನು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ನೀರು ಕೊಟ್ಟು ನಾನು ಕುಡಿಯಾಕಂತೀನಿ ನೋಡ್ರಿ. ಹೊರಗಡೆ ವೆದರ್ ಅಂತೂ ಎಷ್ಟು ಮಸ್ತ್ ಇತ್ತು, ಫುಲ್ ಕೂಲಾಗಿತ್ತು. ಹಾಗಾಗಿ ಹೊರಗಡೆ ಬಂದು ನಾನು ಒಂದು ಗ್ಲಾಸ್ ನೀರು ಕುಡಿದು ಸ್ವಲ್ಪ ಹೊರಗಡೆ ನಿಂತಿದ್ದೆ ರೀ. ಗುಬ್ಬಚ್ಚಿ ಕಾಳು ಹಾಕಿಬಿಟ್ಟು ನೋಡ್ಕೊಂತು. ನನಗಂತೂ ಈ ರೀತಿ ಬೆಳಗ್ಗೆ ಒಂದು ಸ್ವಲ್ಪ ಆದ್ರೂ ಹೊರಗಡೆ ನಿಂತ್ರೆ ಮೈಂಡ್ ಫ್ರೆಶ್ ಅನ್ಸೋತ್ರಿ. ಹಾಗಾದ್ರೆ ಸಣ್ಣಗೆ ಮಳೆ ಬರಾಕತ್ತೈತಿ, ಆದರೂ ಗುಬ್ಬಚ್ಚಿ ಮಳೆಯಾಗ ಬಂದು ಗುಬ್ಬಚ್ಚಿ ಕಾಳು ತಿನ್ನಾಕಂತಿದ್ದು ನೋಡ್ರಿ. ನಾನು ನೀರು ಕುಡಿದ್ಬಿಟ್ಟು ಈಗಿದ್ರೆ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಮನಿ ಪ್ಲ್ಯಾಂಟ್ ಯಾವ ರೀತಿ ಬೆಳೆಸೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಕೆಲವೊಬ್ರು ಕೇಳಾಕತ್ತಿದ್ರಿ, ಅಕ್ಕ ಮನಿ ಪ್ಲ್ಯಾಂಟ್ ಯಾವ ರೀತಿ ಬೆಳೆಸೋದು, ನಾವು ಮನಿ ಪ್ಲ್ಯಾಂಟ್ ಹಚ್ಚಿದ್ದೀವಿ ಗ್ರೋತ ಆಗಲಾಗೈತಿ, ಪ್ಲೀಸ್ ಶೇರ್ ಮಾಡ್ಕೊರಿ ಅಂತೇಳಿ ಇವತ್ತು ಅದನ್ನು ಶೇರ್ ಮಾಡ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮಗೂ ಖುಷಿ ಆಗುತ್ತೆ. ಎಷ್ಟು ಜನ ಇಡುವ ನೋಡ್ತೀರಿ, ಜಾಸ್ತಿ ಜನ ಲೈಕ ಮಾಡಂಗಿಲ್ಲ ರೀ. ಪ್ಲೀಸ್ ಲೈಕ್ ಮಾಡಿರಿ. ನೀವು ಲೈಕ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಅನಿಸುತ್ತೆ. ಹಾಗಾಗಿ ಕೆಳಾಕತ್ತಿದ್ದ ಅಷ್ಟೇ ರೀ. ಮನಿ ಪ್ಲ್ಯಾಂಟ್ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ಬಿಟ್ರೈತ್ರಿ. ಅವನ್ನ ಒಂದು 15-20 ದಿವಸ ಒಳಗಡೆ ಇಷ್ಟೊಂದು ಬೇರು ಬಿಡ್ತಾವ್ರಿ. ನೀವು ಆಮೇಲೆ ಪಾಟ್ ಒಳಗೆ ಮಣ್ಣು ಹಾಕಿಬಿಟ್ಟು ಹಚ್ಬೇಕ್ರಿ. ಡೈರೆಕ್ಟ್ ನಾವು ಕಟ್ ಮಾಡಿದ ತಕ್ಷಣ ಮಣ್ಣೊಳಗೆ ಹಚ್ಚಕ್ಕೆ ಹೋಗಬಾರ್ದು. ಫಸ್ಟಿಗೆ ನೀರೊಳಗೆ ಇಟ್ಟನೆ ಆಮೇಲೆ ಅದು ಬೇರು ಬಿಟ್ಟ ತಕ್ಷಣ ಮಣ್ಣಾಗ ಹಚ್ಚಾಕೆ ಬರುತ್ತೆ, ಅಂದರೆ ಪಾಟ್ ಒಳಗೆ ಹಚ್ಚಾಕೆ ಬರುತ್ತೆ. ಹಾಗಾರಿ ನಾನು ಇಡುವ ಮಾಡಾಕತ್ತಿದ್ದೆ, ಕರೆಂಟನ್ನು ಹೋಗ್ಬಿಟ್ಟು ಮತ್ತು ಇನ್ನೇನು ಮಾಡೋದಂತ ಹೊರಗಡೆ ಬಂದು ಹೊರಗಡೆಗೆ ಗಿಡಗಳಿಗೆ ಸ್ವಲ್ಪ ಅದು ಏನಂತಾರು ಬೆಲ್ಲ ಮತ್ತು ಬಾಳೆಹಣ್ಣು ನೀರು ಹಾಕಿಬಿಟ್ಟು ಒಂದು 4-5 ತಿಂಗಳಾಯಿತು ಇಟ್ಟಿದ್ದೆ ರೀ. ಆ್ಯಕ್ಚುಲಿ ಇದನ್ನ ಹಾಕಿಬಿಟ್ರೆ ಗಿಡಗಳು ಗ್ರೋತ್ ಆಗ್ತಾವಂತ. ಆಲ್ರೆಡಿ ಅವು ಗಿಡಗಳು ಚಲೋನೇ ಇದ್ದು ನಾನು ಹಾಕಕ್ಕೆ ಹೋಗಿತ್ತಿಲ್ಲ ರೀ. ಬಾದಿಸಿಂದ ಹಾಕಬೇಕು, ಅಂದರೆ ಇದು ನೀರಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಬೇಕ್ರಿ. ಹಾಕ್ಬೇಕಂದ್ರೆ ಹಾಗೇ ಇತ್ತಿಲ್ಲ ರೀ. ಇವತ್ತು ಲೈಟ್ನು ಹೋಗಿದ್ದು, ಸಣ್ಣ ಮಳೆನೂ ಬರಾಕತ್ತಿದ್ದು. ಹಾಗಾಗಿ ಈಗಿದ್ರೆ ಎಲ್ಲ ಗಿಡಗಳಿಗೆ ಸ್ವಲ್ಪ ಅದನ್ನ ಟಾನಿಕ್ ಥರ ಕೆಲಸ ಮಾಡಿದ್ರಿ. ನೀರಿಗೆ ಮಿಕ್ಸ್ ಮಾಡಿ ಹಾಕಿಬಿಟ್ರಂತೆ ನಾನು ನೋಡಿದ್ದು. ಹಾಗಾಗಿ ಟ್ರೈ ಮಾಡಾಕತ್ತಿದ್ದು, ಫಸ್ಟ್ ಟೈಮ್ ಯೂಸ್ ಮಾಡಾಕತ್ತಿದ್ರಿ. ಅಂದರೆ 1 ಲೀಟ್ರ್ ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 4-5 ಬಾಳೆಹಣ್ಣಿನ ಸಪ್ಪಿ ಮತ್ತು ಒಂದು ಸ್ವಲ್ಪ ಒಂದು 1/4 kg ಬೆಲ್ಲ ಹಾಕಿ ಒಂದು 3 ತಿಂಗಳ ಇಡಬೇಕ್ರಿ. ಅಂದರೆ ಒಂದು 15 ದಿವಸ ಮನೆ ಒಳಗೆ ನೆಲ್ಲಾಗನೇ ಇಡಬೇಕು. ಅಂದರೆ ಅಂದರೆ ಜಾಸ್ತಿ ಬಿಸಿಲೊಳಗೆ ಇಡಕ್ಕೆ ಹೋಗಬಾರ್ದು. ಮನೆ ಒಳಗನೆ ಇಟ್ಬಿಟ್ಟು ಅದನ್ನ ಒಂದು ಸಲ ಬಾಯಿ ತೆಗೆದ್ಬಿಟ್ಟು, ಅಂದರೆ ಅದು ಏರ್ ಹಿಡ್ಕೊತೈತ್ರಿ, ಅದನ್ನ ಒಂದು ಸಲ ತೆಗೆದು ಮತ್ತೆ ಹೊಳ್ಳಿ ಮುಚ್ಚಬೇಕಾಗುತ್ತೆ. 15 ದಿವಸ ಆದಮೇಲೆ ನೀವು ಇಲ್ಲಿ ಹೊರಗಡೆ ಆದರೂ ಇಡ್ಬೋದು, ಮನೆಯೊಳಗಾದ್ರೂ ಇಡ್ಬೋದು. ಒಂದು 3 ತಿಂಗಳ ತನಕ ಇಟ್ಬಿಟ್ಟು ಆಮೇಲೆ ಗಿಡಗಳಿಗೆ ಅದನ್ನ ಸ್ವಲ್ಪ ನೀರು ಸಂಗಟ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಖಾಂಟು ಇರುತ್ತೆ, ಅಂದರೆ ಘಾಟ್ ಇರುತ್ತೆ ರೀ. ಹಾಗಾಗಿ ಅವಕ್ಕೆ ಹುಳನೂ ಆಗಂಗಿಲ್ಲ ಅಂತಾರೋ ಗಿಡಕ್ಕೆ ರೀ. ನಾನು ಸ್ವಲ್ಪ ನೋಡಿಬಿಟ್ಟು ತಿಳ್ಕೊಂಡಿದ್ದೆ ಅಷ್ಟೇ ರೀ. ನೀವು ಬೇಕಂದ್ರೆ ಈ ರೀತಿ ಟ್ರೈ ಮಾಡ್ಬೋದು, ಅಂದರೆ ಯಾವುದೇ ಗಿಡಕ್ಕಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಭಾಳ ದಿವಸ ಆಯಿತು ಮಾಡಿಟ್ಟಿದ್ದೀನಿ. ಇದನ್ನ ಯೂಸ್ ಮಾಡಿಬಿಟ್ರಾಯ್ತು. ಮತ್ತು ಅದನ್ನ ಅಷ್ಟೆಲ್ಲ ಮಾಡಿಬಿಟ್ಟು ವೇಸ್ಟ್ ಆಗುತ್ತಂತೆ. 1 ಲೀಟ್ರ್ ನೀರಿಗೆ ರೀ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೆ ಸ್ವಲ್ಪ ಹಾಕಾಕಂತೀನಿ ನೋಡ್ರಿ. ನಾನು ಯಾವುದೇ ರೀತಿ ಗೊಬ್ಬರ ಅದು ಏನೂ ಹಾಕಿಲ್ಲ ರೀ. ಆದರೆ ಮನಿ ಪ್ಲ್ಯಾಂಟ್ ಅದು ಹಚ್ಚೋ ಮುಂದಾಗ ಸ್ವಲ್ಪ ಮಣ್ಣು ಸಂಗಟ ಆಕಳ ಸೆಗಣಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ದು ಎಲ್ಲಕ್ಕಿಂತ ಬೆಸ್ಟ್ ನೋಡ್ರಿ. ಆಕಳ ಸೆಗಣಿ ಅದು ಗೊಬ್ಬರ ಇದು ಗೊಬ್ಬರ ಹಾಕೋಕ್ಕಿಂತ ಆಕಳ ಸೆಗಣಿ ಇಟ್ಬಿಟ್ರೆ ಬೆಸ್ಟ್ ರೀ. ಯಾವುದೇ ಗಿಡಗಳಿಗೆ ಸ್ವಲ್ಪ ಹುಳ ಆಗ್ತಿದ್ರು ಆಕಳ ಗೋಮೂತ್ರ ಹೊಡೆದ್ರೆ ಕಮ್ಮಿ ಆಗ್ತೈತೆ ಅಂತಾರು. ನಾನು ಸ್ವಲ್ಪ ಹಿಡಿಯೋನ ನೋಡಿಬಿಟ್ಟು ತಿಳ್ಕೊಂಡಿದ್ದು. ನಮ್ಮ ಹತ್ರ ಆಕಳ ಗೊಬ್ಬರ ಸಿಗಂಗಿಲ್ಲ ಅಂತಂದ್ರೆ ಚಹಾ ಪುಡಿ ಇರ್ತಲ್ರಿ, ಅಂದರೆ ಚಹಾ ಮಾಡಿದ ತಕ್ಷಣ ಅದನ್ನ ಸೋಸಿಬಿಟ್ಟು ಒಣಗಿಸ್ಬಿಟ್ಟು ಮಣ್ಣು ಸಂಗಟ ಮಿಕ್ಸ್ ಮಾಡಿಬಿಟ್ಟು ಮನಿ ಪ್ಲ್ಯಾಂಟ್ ಆಗಲಿ ಯಾವುದೇ ಗಿಡಗಳನ್ನು ಹಚ್ಬೋದು ನೋಡ್ರಿ. ಅಂದರೆ ಪಾಟ್ ಒಳಗೆ ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ಅದು ಟೀ ಪುಡಿ ಇರುತ್ತಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಹಸಿ ಎಲೆ ಇರುತ್ತಲ್ರಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಟ್ರೆ ಬೆಸ್ಟ್ ನೋಡ್ರಿ. ಅಂದರೆ ಅದು ಮಣ್ಣು ಏನಿತ್ತಲ್ಲ ಗಟ್ಟಿ ಆಗಬಾರ್ದು. ಗಟ್ಟಿ ಆಗ್ಬಿಟ್ಟಂದ್ರೆ ಅದು ಗಿಡನ ಗ್ರೋತ್ ಆಗಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಅದು ಮಣ್ಣು ಮೆತ್ತಗಾಗೋ ಥರ ಸ್ವಲ್ಪ ಉಸುಕು ಅಂತೀವಲ್ಲ ನಾವು, ಅಂದರೆ ಅದು ಮರಳು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೀ ಪುಡಿ, ಅಂದರೆ ಚಹಾ ಮಾಡಿದ ತಕ್ಷಣ ಅದು ಸೋಸಿ ಉಳಿತೈತಂದ್ರೆ ಅದನ್ನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಆಯಿತು. ಬೇಕಂದಾಗ ಯೂಸ್ ಮಾಡಕ್ಕೆ ಬರುತ್ತೆ ನೋಡ್ರಿ. ಅಂದರೆ ನಾವು ಕಸಕ್ಕೆ ಹಾಕ್ತೀವಿ, ಇಲ್ಲಾಂದ್ರೆ ಹಾಗೆ ಚೆಲ್ಬಿಡ್ತೀವಿ. ಅದಕ್ಕಿಂತ ಬೆಸ್ಟ್ ಅದನ್ನ ಒಣಗಿಸ್ಬಿಟ್ಟು ಗಿಡಗಳಿಗೆ ಹಾಕಿಬಿಟ್ರೆ ಗಿಡ ಅಂತೂ ಮಸ್ತ್ ಗ್ರೋತ್ ಆಗ್ತಾವೆ ರೀ. ಆಕಳ ಸಗಣಿ ಸಿಗ್ಲಿಕ್ಕಂದ್ರೆ ಅದನ್ನು ಟ್ರೈ ಮಾಡ್ಬೋದು. ನಾನು ಹಾಗೆ ಮಾಡ್ತೀನಿ ರೀ. ಜಾಸ್ತಿ ಚಹಾ ಮಾಡಿದಾಗೆಲ್ಲ ಅದು ಚಹಾ ಪುಡಿ ಚೆಲ್ಲಕ್ಕೆ ಹೋಗಂಗಿಲ್ಲ, ಅದನ್ನ ಸೋಸಿ ತೊಳೆದ್ಬಿಟ್ಟು ಗಿಡಗಳಿಗೆ ತಂದು ಹಾಕೋದು. ಈಗಿದ್ರೆ ಅವಕ್ಕೆಲ್ಲ ಅದು ಏನು ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ.
ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿದ್ದು ಅದನ್ನ ಟಾನಿಕ್ ಎಲ್ಲ ಗಿಡಗಳಿಗೆ ಕೊಟ್ಬಿಟ್ಟು ಇನ್ನಿದ್ರೆ ಅದು ಮನಿ ಪ್ಲ್ಯಾಂಟ್ ಸ್ವಲ್ಪ ಸಣ್ಣಗೆ ಬೆಳೆಯಕತ್ತಿದ್ರು ಫುಲ್ ಏನಂತಾರದು ಜಾಸ್ತಿ ದಟ್ಟ ಅಂತೀವಿ ನಾವು, ಅಂದರೆ ಜಾಗನೇ ಇಲ್ಲರೆ ಅಷ್ಟೊಂದು ಬೆಳೆದ್ಬಿಟ್ಟೈತಿ ಮತ್ತು ಮ್ಯಾಲೆ ಸಣ್ಣ ಸಣ್ಣ ಎಲೆ ಬಿಡಾಕತ್ತೈತಿ. ಅದನ್ನ ಸರಿನೂ ಅನ್ಸಂಗಿಲ್ಲಲ್ಲ, ಅದಕ್ಕೆಲ್ಲ ಕಟ್ ಮಾಡಿಬಿಟ್ಟು ಇವತ್ತು ಮನಿ ಪ್ಲ್ಯಾಂಟ್ ಯಾವ ರೀತಿ ನಾನು ಒಂದೇ ಮನಿ ಪ್ಲ್ಯಾಂಟಿಂದ ಇಷ್ಟೊಂದು ಮನಿ ಪ್ಲ್ಯಾಂಟ್ ಬೆಳೆಸಿದಂತೆ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದು. ಈ ಮನೆಗೆ ಬಂದಮೇಲೆ ಇದು 2ನೇ ಸಲ ಆಯ್ತು ರೀ ನಾನು ಕಟ್ ಮಾಡಾಕತ್ತಿದ್ದು. ಅದ್ರದ್ದು ನಾವು ಎಷ್ಟು ಕಟ್ ಮಾಡ್ತೀವಲ್ಲ ಅಷ್ಟು ಚಲೋತ್ನಾಗ ಗ್ರೋತ್ ಆಗುತ್ತೆ ರೀ. ಕಟ್ ಮಾಡಿದಾಗ ಸ್ವಲ್ಪ ಅದಕ್ಕೆ ಟೀ ಪುಡಿ ಅಂದರೆ ಓದಿದ್ದ ಚಹಾ ಮಾಡಿದ್ದದು ಸೋಸ್ಬಿಟ್ಟು ಆ ಟೀ ಪುಡಿ ಆದರೂ ಹಾಕ್ಬೋದು, ಇಲ್ಲ ಹಾಕೋ ಸಗಣಿ ಆದರೂ ಹಾಕ್ಬೋದು. ಆವಾಗ ಒಂದು ತಿಂಗಳು 2 ತಿಂಗಳ ಒಳಗಡೆ ಮಸ್ತಾಗಿ ಗ್ರೋತ್ ಆಗುತ್ತೆ ರೀ. ಹಾಗಾಗಿ ಅದು ಸಣ್ಣಗೆ ಹಾಕದಿತ್ತು ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಈಗ ಮತ್ತು ಅದನ್ನ ಬೇರೆ ನೀರೊಳಗೆ ಹಾಕಿಟ್ರಾಯ್ತು. ಮತ್ತು ಬೇಕಂದಾಗ ಮಣ್ಣೊಳಗೆ ಹಚ್ಚಾಕೆ ಬರುತ್ತೆ ರೀ, ಅಂದ್ರೆ ಪಾಟ್ ಒಳಗೆ ಮಣ್ಣು ಹಾಕಿಬಿಟ್ಟು ಹಚ್ಚಾಕೆ ಬರುತ್ತೆ. ಒಂದು 15-20 ದಿವಸ ಬಿಟ್ರಾಯ್ತು, ಬೇರೆಲ್ಲ ಬಿಡಾಕೆ ಸ್ಟಾರ್ಟ್ ಆಗ್ತಾವೆ, ಅವಾಗ ನಾವು ಬೇರೆ ಕಡೆ ಹಚ್ಬೋದು. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈಗಿದ್ರೆ ಇಷ್ಟಿಷ್ಟ ಕಟ್ ಮಾಡ್ಕೋಬೇಕ್ರಿ. ಅಂದ್ರೆ ಉದ್ದನ್ನು ತೊಗೊಂಡು ಹಂಗೆ ಇಡಾಕೆ ಹೋಗಬಾರ್ದು, ಅದು ಅದಕ್ಕೆ ನೀರು ಅಷ್ಟು ಹೀರ್ಕೊಳ್ಳೋಷ್ಟು ಶಕ್ತಿ ಇರೋಂಗಿಲ್ಲ ರೀ. 1 ಎಲೆ ಅಥವಾ 2 ಎಲೆ ಇರೋ ಅಷ್ಟನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಅದು ಏನು ಬೇರು ಬಿಡ್ತೈತಲ್ರಿ ಅದನ್ನ ಕಟ್ ಮಾಡಕ್ಕೆ ಹೋಗಬಾರ್ದು, ಅದು ಏನಂತಾರೋ ಕಾಂಡ ಅಂತೀವಿ ನಾವು, ಅದನ್ನ ಕಟ್ ಮಾಡಿ ತೆಗಿಬೇಕು. 2 ಎಲೆ ಅಷ್ಟು ಬಿಟ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ತೊಗೋಬೇಕು ನೋಡಿರಿ. ನಾನು ಇಷ್ಟೊಂದು ಕಟ್ ಮಾಡಿಟ್ಟಿದ್ದೀನಿ. ಮನು ಬೈಯಾಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ, ಏನು ಮಮ್ಮಿ ಇದನ್ನಿಷ್ಟೆಲ್ಲ ಮನೆಯೆಲ್ಲ ನೀವು ಕಾಡ ಮಾಡ್ತೀರಿ, ಎಷ್ಟೊಂದು ಬೆಳೆಸಾಕತ್ತೀರಿ, ಅದನ್ನೆಲ್ಲ ಏನು ಮಾಡ್ತೀರಿ ಹೊರಗಡೆ ಹಾಕಿಬಿಡ್ರಿ ಅಂತೇಳಿ. ಹಾಗಾದ್ರೆ ಮಳೆ ಎಷ್ಟು ಜೋರಾಗೈತಿ, ಗುಬ್ಬಚ್ಚಿಲಿ ಬಂದು ಕಾವು ತಿಂತಾವೆ, ಅಲ್ಲಿ ಗಾಡಿ ಕೆಳಗಡೆ ಹೋಗಿ ಮತ್ತೆ ಕೂಡ್ತಾವೆ, ಮತ್ತು ಬಂದುಬಿಟ್ಟು ಇಲ್ಲಿ ಕಾವು ತಿಂತಾವೆ. ಅದನ್ನೇ ನೋಡೋಕೆ ಖುಷಿ ಆಗತ್ತಿತ್ತು. ಹಾಗಾಗಿ ನಿಮ್ಮ ಸಂಗತಿ ಸ್ವಲ್ಪ ಕ್ಲಿಪ್ಪನ್ನು ಶೇರ್ ಮಾಡ್ಕೊಂಡಿದ್ದು. ಮಳೆ ಬರೋ ಮುಂದಾಗ ಎಷ್ಟು ಮಸ್ತಾಗಿ ಕಾಣಕ್ಕಂತೈತಿ ನೋಡಿರಿ. ವೆದರ್ ಫುಲ್ ಮಲೆನಾಡು ಥರ ಆಗಿಬಿಟ್ಟಿತ್ತು. ಪಾಪ ಹೊರಗಡೆ ನಾಯಿನೂ ಬಂದು ಕುಂತಿತ್ತು, ಅದಕ್ಕೆ ಊಟಕ್ಕೇನು ಇದ್ದಿತ್ತು ಎಲ್ಲರಿ ನಿನ್ನೆ ಮಾಡಿದ ಅಡುಗೆ ಎಲ್ಲ ಖಾಲಿಯಾಗಿತ್ತು. ಹಂಗಾಗಿ ಸ್ವಲ್ಪ ಓಡಿಸಿದ್ದ ಅದನ್ನೇ ಹಾಕಿದ್ರಾಯ್ತು ಅಂತೇಳಿ ಈ ಕಡೆ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಮತ್ತು ಓಟ್ಸ್ನ ಒಂದು ಬೊಗಣಿಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿನೀರು ಮತ್ತು ಸ್ವಲ್ಪ ಹಾಲು ಹಾಕಿಬಿಟ್ರಾಯ್ತು. ಟೇಸ್ಟ್ ಆಗುತ್ತೆ ರೀ, ತಿಂತೈತಿ. ಯಾವಾಗಲೂ ಮನ್ಯಾಗ ಚಪಾತಿ ರೊಟ್ಟಿ ಇರ್ಲಿಕ್ಕಂದ್ರೆ ಮನೂ ಇದೇ ರೀತಿ ಮಾಡ್ತಾನೋ, ಇಲ್ಲಾಂದ್ರೆ ಅವಲಕ್ಕಿನ ತೊಯಿಸ್ಬಿಟ್ಟು ಅದಕ್ಕೆ ಹಾಲು ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕೋದು. ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಇರೋಂಗಿಲ್ಲಲ್ರಿ ಮನ್ಯಾಗ, ಹಾಗಾಗಿ ಅವು ಬಂದಾಗ ಹಂಗೆ ಕಳ್ಸಾಕೂ ಮನ್ಸಾಗಂಗಿಲ್ಲ. ನಾನು ರೆಡಿ ಮಾಡಿಕೊಂಡು ತೊಗೊಂಬರೋ ತನಕ ವೇಟ್ ಮಾಡಾಕಂತಿತ್ತು ನೋಡಿರಿ. ಇಲ್ಲಿ ಕುಂತಿತ್ತು, ಮತ್ತು ಅಲ್ಲಿ ಹೋಗಿ ವೇಟ್ ಮಾಡಾಕತ್ತಿತ್ತು, ಯಾವಾಗ ತೊಗೊಂಬರ್ತಾರೋ ಯಾವಾಗ ಹಾಕ್ತಾರೆ ಅಂತೇಳಿ. ಮನು ಇದ್ರೆ ಅದಕ್ಕೆ ಬೊಗಣಿ ತರ್ತೀನಿ ಅಂದ್ರಿ ಮಮ್ಮಿ ಅಂತ ತೊಗೊಂಬರಕ್ಕೆ ಹೊಂಟಾನ ನೋಡಿರಿ. ಹೊರಗಡೆ ಮಳೆ ಬರಾಕತ್ತಿತ್ತು, ಅಂದರೆ ಹೊರಗಡೆನೇ ಕುಂತಿತ್ತು. ಮನು ಇದ್ರೆ ಇಲ್ಲಿ ತಂದು ಅದಕ್ಕೆ ಹಾಸ್ಬಿಟ್ಟು ಕೂಡಿಸಿದ್ದ, ಆದ್ರೆ ಅದಕ್ಕೆ ಹೊಟ್ಟೆ ಹಸ್ತಿತ್ತಲ್ರಿ, ಹಾಗಾಗಿ ವೇಟ್ ಮಾಡಾಕತ್ತಿತ್ತು. ಮನೂ ಬೊಗಣಿ ತಂದು ಇಟ್ಕೊಳ್ಳೆ ನಾನು ಅದಕ್ಕೆ ಓಟ್ಸ ಹಾಲು ಹಾಕಿದ್ರೆ ಆದರೆ ಅದು ಸ್ವಲ್ಪ ಸುಡಾಕತ್ತಿತ್ತು. ಪಾಪ ಏನು ತಿನ್ನಕ್ಕೆ ಟ್ರೈ ಮಾಡಾಕತ್ತಿತ್ತು, ಆದರೆ ಸುಡಾಕತ್ತಿತ್ತು ಅಂತೇಳಿ. ಮನು ಇದ್ರೆ ಬಿಸಿ ಬಿಸಿ ತಿನ್ನೋಲೆ, ಹೊರಗಡೆ ಮಳೆ ಬರಾಕತ್ತೈತಿ ಬೆಸ್ಟ್ ಆಗುತ್ತೆ ತಣ್ಣಂದು ಏನು ತಿಂತಿ ಅಂತೇಳಿ ಮನು ಅನ್ನಾಕತ್ತಿದ್ದ. ಅದಕ್ಕೆ ಮಾತ್ರ ಬಾಯಿ ಸುಡಾಕತ್ತಿದ್ರಿ. ಹಾಗಾರಿ ಮತ್ತು ಮಳೆ ಎಷ್ಟೊಂದು ಜೋರಾಯಿತು ಇವತ್ತು. ಬೆಳಿಗ್ಗೆ ಎದ್ದು ಕೂಡಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಏನೋ ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲಾಗಿತ್ತು, ಅಂದರೆ ತಣ್ಣಗೆ ಹವಾ ಇರುತ್ತಲ್ರಿ, ಕೆಲಸ ಮಾಡೋಕ್ಕೂ ಅಲ್ಲಂತ ಅನ್ಸುತ್ತೆ. ಆದರೆ ಗುಬ್ಬಚ್ಚಿ ಮಾತ್ರ ನೋಡ್ರಿ ಇಷ್ಟು ಜೋರು ಮಳೆ ಬರಾಕತ್ತೈತಿ ಅಂದ್ರೂ ಕಾತಿನೋದು ಬಿಡಲ್ಲಾಗ್ಯಾವು. ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಬೆಳಗ್ಗೆ ಎದ್ದು ಕೂಡಲೇ ಹೊಸ ಆಗ್ಬಿಡುತ್ತೆ ರೀ. ಹಾಗಾಗಿ ಅವು ಪಾಪ ತಿನ್ನಾಕತ್ತಿದ್ದು. ಇದು ನೋಡ್ರಿ ಅಲ್ಲಿ ಹೊರಗಡೆ ತಿಂದು ಇಲ್ಲಿ ಒಳಗಡೆ ಬಂದು ಮ್ಯಾಟ್ ಮೇಲೆ ಯಾವ ರೀತಿ ಕುಂತೈತಿ ಬೆಚ್ಚಗೆ. ತನು ಮನು ಮತ್ತು ನಮ್ಮ ಮನೆಯವ್ರು ಅದನ್ನ ನೋಡ್ಕೊಂತ ನಿಂತಿದ್ರು. ಆದರೆ ಹೊಡ್ಯಾಕೆ ಹೋಗಂಗಿಲ್ಲ ರೀ ನಮ್ಮ ಮನೆಯೊಳಗೆ. ಪ್ರಾಣಿಗಳು ಪಕ್ಷಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನನಗೆ ಮತ್ತು ಏನಾದರೂ ಪ್ರಾಬ್ಲಮ್ ಆಗಿಬಿಡ್ತಿಲ್ಲ, ಬೇಡ ಹೊರಗಡೆನೇ ಬಿಡುವಂತೆ ನಾನು ಅಂತೀನಿ. ಆದರೆ ಮನೋತನು ಇಲ್ಲೇ ಕೂಡಲೇ ಅಂತ ಅನ್ನಾಕತ್ತಿದ್ರು. ಏನಾರ ಮಾಡ್ರಿ ಅಂತ ನಾನಿದ್ರೆ ಜಳಕಕ್ಕೆ ಹೋಗ್ಬೇಕಂತ ಅಂದೇರಿ. ಆದರೆ ಇವನ್ನ ಮನಿ ಪ್ಲ್ಯಾಂಟ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅವನ್ನೆಲ್ಲ ನೀರೊಳಗೆ ಹಾಕಿಟ್ರೆ ಆಯ್ತಂತೇಳಿ ಇಡಾಕಂತೀನಿ ನೋಡಿರಿ. ಫಸ್ಟಿಗೆ ನೀರೊಳಗೆ ಹಾಕಿಟ್ಟು ಜಳಕಕ್ಕೆ ಹೋದ್ರೆ ಐತಂತೇಳಿ ಮತ್ತು ಬಂದ ಕೂಡಲೇ ಅಡುಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತು ಅದನ್ನ ನೆನಪಾಗ್ಬಿಡ್ತೈತಲ್ರಿ, ಅದು ಫಸ್ಟಿಗೆ ಇದನ್ನ ರೆಡಿ ಮಾಡಿಟ್ಟನ ಹೋದ್ರೈತಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಏನು ಕಟ್ ಮಾಡಿರ್ತೀವಲ್ಲ ಎಲ್ಲ ಜೋಡಿಸ್ಬಿಟ್ಟು ಒಂದು ರಬ್ಬರು ಅಥವಾ ಒಂದು ದಾರದಿಂದನೋ ಕಟ್ಬಿಟ್ಟು ನೀರಾಗಿ ಈ ರೀತಿ ಜೋಡಿಸಿಟ್ರೈತ್ರಿ. ಒಂದು 20 ದಿವಸ ಒಳಗಡೆ ಎಲ್ಲ ನೀಟಾಗಿ ಬೇರು ಬಿಟ್ಟಿರ್ತಾವೆ. ಆಮೇಲೆ ನಾವು ಒಂದು ಪಾಟ್ ಒಳಗೆ ಮಣ್ಣು ಹಾಕಿ ಹಚ್ಬೋದು, ಇಲ್ಲ ನೆಲದಾಗಾದ್ರೂ ಹಚ್ಬೋದು ರೀ. ಅದನ್ನೆಲ್ಲ ರೆಡಿ ಮಾಡಿಟ್ಟು ಜಳಕ ಮುಗಿಸಿ ಬಂದೆ ನೋಡ್ರಿ. ನಾನು ದೇವ್ರ ನಮಸ್ಕಾರ ಮಾಡಿಸಿಂದ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು. ನಮ್ಮ ಮನೆಯವ್ರಿದ್ರೆ ಈ ಕಡೆ ಪೂಜೆನೂ ರೆಡಿ ಮಾಡ್ಕೊಳಕತ್ತಿದ್ರು. ಇವತ್ತು ನಾಷ್ಟಕ್ಕಿದ್ರೆ ತಾಲಿಪಟ್ಟಿ ಮಾಡ್ಬೇಕಂತ ರೀ. ಸೌತಿಕಾಯಿ ಮತ್ತು ಮೂಲಂಗಿ ಹಾಕಿಬಿಟ್ಟು ಭಾಳ ಬೆಸ್ಟ್ ಆಗ್ತಾವೆ ರೀ. ರಾಗಿ ಹಿಟ್ಟನ್ನು ಬಳಸಿಬಿಟ್ಟು
ಫಸ್ಟಿಗಿದ್ರೆ ಹಾಗಲಕಾಯಿ ಜ್ಯೂಸನ್ನ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ತಾಲಿಪಟ್ಟಿ ಮಾಡ್ಬೇಕಂತಾರೆ. ಈಗ ಹಾಗಲಕಾಯಿ ಜ್ಯೂಸ್ನು ರೆಡಿ ಮಾಡಿದೆ ನೋಡಿರಿ. ಹಾಗಲಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಜ್ಯೂಸ್ ರೆಡಿ ಮಾಡಿದ್ದು ನಮ್ಮ ಮನೆಯವರಿಗೆ ಸ್ವಲ್ಪ ಕೊಡ್ಬೇಕಂತ ಎತ್ತಿ ಇಟ್ಟಿದ್ದೀನಿ. ಆದರೆ ಅವ್ರಿಗೆ ಮಾತ್ರ ಹಾಗಲಕಾಯಿ ಜ್ಯೂಸ್ ಆಗಲಿ ಯಾವುದೇ ಜ್ಯೂಸ್ ಆಗಲಿ ಇಷ್ಟ ಆಗಂಗಿಲ್ಲ ರೀ. ಆದಷ್ಟು ವಾರದಾಗ ಒಂದು ಸಲರೂ ಹಾಗಲಕಾಯಿ ಜ್ಯೂಸ್ ಕುಡಿಯೋದು ಆರೋಗ್ಯಕ್ಕೆ ಬೆಸ್ಟ್ ರೀ. ಅಂದರೆ ಪಲ್ಯ ತಿನ್ನೋಕೆ ಆಗ್ಲಿಕ್ಕಂದ್ರೂ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್. ಅದನ್ನೇ ಜ್ಯೂಸ್ ರೆಡಿ ಮಾಡಿ ಅವರಿಗೆ ಇಟ್ಟಿದ್ದೀನಿ. ಸ್ವಲ್ಪ ಇನ್ನು ಪೂಜೆ ಮಾಡಾಕಂತಾರು. ನಾನಿದ್ರೆ ಜ್ಯೂಸ್ ಕುಡಿದ್ಬಿಟ್ಟು ಇನ್ನು ತಾಲಿಪಟ್ಟಿ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಮೂಲಂಗಿ ಮತ್ತು ಸೌತೆಕಾಯಿ ತಂದುಬಿಟ್ಟು ಭಾಳ ದಿವಸ ಆಯಿತು, ಹಾಳಾಗತ್ತಿದ್ದು. ಅದನ್ನೇ ಬಳಸ್ಬಿಟ್ಟು ಇವತ್ತು ತಾಲಿಪಟ್ಟಿ ಮಾಡ್ಬೇಕಂತಾರೆ. ಭಾಳ ಮಸ್ತ್ ಆಗ್ತಾವೆ, ಟೇಸ್ಟ್ನು ಸಖತ್ತಾಗಿರ್ತಾವೆ. ಮತ್ತು ಮೂಲಂಗಿ ತಿನ್ನೋಕೆ ಇಷ್ಟ ಇಲ್ಲ ಅಂದವ್ರಿಗೆ ಈ ರೀತಿ ಮಾಡಿಕೊಡ್ರಿ, ನೀವು ಖಂಡಿತ ಇಷ್ಟಪಟ್ಟು ತಿಂತಾರು. ಮತ್ತು ಅವರಿಗೆ ಗೊತ್ತು ಆಗಂಗಿಲ್ಲ ರೀ ಮೂಲಂಗಿ ಹಾಕಿವಂತೆ ಅಷ್ಟೊಂದು ಏನದು ಫ್ಲೇವರೂ ಬರೋಂಗಿಲ್ಲ. ಮೂಲಂಗಿ ಇದ್ರಿ ಅಂದರೆ ವಾಸನೆನೂ ಬರೋಂಗಿಲ್ಲ. ಈ ರೀತಿ ಮಾಡಿಕೊಟ್ಟಾಗ ಟೇಸ್ಟ್ನೂ ಆಗುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ತಾಲಿಪಟ್ಟಿ ಮಾಡಕ್ರಿ ಮೂಲಂಗಿ ಮತ್ತು ಸೌತೆಕಾಯಿ ಮೇಲಿನ ಸಪ್ಪಿ ಎಲ್ಲ ತೆಗೆದ್ಬಿಟ್ಟು ಹೆಚ್ಕೊತೀನಿ. ಮತ್ತು ಒಂದು 2-3 ಉಳ್ಳಾಗಡ್ಡಿನ ತೊಗೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ತೊಗೋಬೇಕಾಗುತ್ತೆ. ಈಗ ಸಣ್ಣಗೆ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ದೀನಿ. ಮೂಲಂಗಿ ಮತ್ತು ಸೌತೆಕಾಯಿ ಏನು ತೊಗೊಂಡಿದ್ದೆ ಅಲ್ರಿ ಈ ರೀತಿ ಹೆಚ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಚಾಪರ್ ಇದ್ದರೆ ಚಾಪರ್ದಾಗ ಹಾಕಿಬಿಟ್ಟು ಚಾಪ್ ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಈ ರೀತಿ ಹೆರ್ಚು ಮನೇಲಿ ಹೆಚ್ಕೊಂಡ್ಬಿಟ್ಟು ತೊಗೋಬೋದು. ನಾನೀಗ ಮೂಲಂಗಿ ಮತ್ತು ಸೌತೆಕಾಯಿ ಏನು ತೊಗೊಂಡಿದ್ದೆ ಅಲ್ರಿ ಅವನ್ನೆಲ್ಲ ಈ ರೀತಿ ಹೆರ್ಚ್ಬಿಟ್ಟು ತೊಗೊತೀನಿ. ಸೌತೆಕಾಯಿ ಮೂಲಂಗಿ ಬದಲಿ ನೀವು ಸೊಪ್ಪು ಅಥವಾ ಹಸಿ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿ ಇರುತ್ತಲ್ರಿ ಅದನ್ನೂ ಹಾಕಿಬಿಟ್ಟು ಮಾಡಬೇಕು, ಭಾಳ ಟೇಸ್ಟ್ ಆಗ್ತಾವೆ. ಈಗಿದ್ರೆ ನಮ್ಮ ಮನೆಯವ್ರು ಹಾಗಲಕಾಯಿ ಜ್ಯೂಸ್ ಕುಡಿಯೋಕೆ ಎಷ್ಟು ನಾಟಕ ಮಾಡಾಕಂತಾರೆ ನೋಡಿರಿ. ಸ್ವಲ್ಪ ಕಹಿ ಇರುತ್ತಂದ್ರೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅಷ್ಟೊಂದೇನು ಕಹಿ ಇರೋಂಗಿಲ್ಲ. ಔಷಧ ಇದ್ದಂಗೆ ರೀ ಅದು, ಪಟ್ಟಂತ ಕುಡಿದು ಬಿಡೋದು. ನಂಗೆ ಇಷ್ಟ ಆಗುತ್ತೆ, ಆದರೆ ಅವ್ರಿಗೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ. ಯಾವಾಗಾರ ಒಂದು ಸಲ ಕೊಡೋದ್ರಿ ಅಂದ್ರೆ ಭಾಳ ದಿವಸದಿಂದ ಕುಡಿದಿತ್ತಿಲ್ಲ. ಸ್ವಲ್ಪ ಪಿತ್ತ ಕಮ್ಮಿ ಆಗೋದ ಅದಕ್ಕೆ ಕುಡ್ರಿ ಅಂತ ಸ್ವಲ್ಪ ಕೊಟ್ಟಿದ್ದು. ಎಷ್ಟು ಇದು ಮಾಡಾಕತ್ತಿದ್ರು. ಈಗಿದ್ರೆ ಹೆರ್ಚಿಟ್ಟಿದ್ದು ಮೂಲಂಗಿ ಮತ್ತು ಸೌತೆಕಾಯಿ ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿನ ಒಂದು ಬುಟ್ಟಿಗೆ ಹಾಕಿ ಇಟ್ಟಿದ್ದಿದ್ರಿ. ಈ ಕಡೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಾಮಂದಾಗ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ. ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೂ ಇಷ್ಟಪಟ್ಟು ತಿಂತಾರು. ಅದು ಹಂಗೆ ಹಾಕಿದ ತಕ್ಷಣ ಎತ್ತಿಡಾಕ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಬಜ್ಜಿಗೆ ಆಗಲಿ ಮತ್ತು ಪಲ್ಯಕ್ಕಾಗಲಿ ಮತ್ತು ಈ ರೀತಿ ದಪಾಟಿ ಮಾಡ್ದಾಗ ಹಾಕಿಬಿಟ್ರು ಮಕ್ಳು ಏನು ಮಾಡ್ತಾರಲ್ಲ ಅದನ್ನ ಹುಡುಕಾಡ್ಬಿಟ್ಟು ತೆಗೆದುಬಿಡ್ತಾರು. ಹಾಗಾಗಿ ನಾನು ಇದೇ ರೀತಿ ಪೇಸ್ಟ್ ಮಾಡಿಬಿಟ್ಟೇ ಹಾಕೋದು ಪಲ್ಯಕ್ಕಾಗಲಿ ಮತ್ತು ದಪಾಟಿ ಮಾಡಾಮಂದಾಗ ಆಗಲಿ. ಈಗಿದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಮಾಡಿದ್ದೆ ಅಲ್ರಿ ಅದನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ 1 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಅಜ್ವೇನ್ ರೀ ಅಂದರೆ ಓಂಕಾಳು ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಈಗಿದ್ರೆ ಅದನ್ನ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕನ್ನು ಮಿಕ್ಸ್ ಮಾಡಾಕಂತೀನಿ ನೋಡಿರಿ. ಈಗ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಮತ್ತು ರಾಗಿ ಹಿಟ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು ನಾನು ದಪಾಟಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅಂದರೆ ನೀವು ಬೇರೆ ಹಿಟ್ಟನ್ನು ತೊಗೋಬೋದು, ಸಜ್ಜೆ ಹಿಟ್ಟು ಮತ್ತು ಅಥವಾ ಜೋಳದ ಹಿಟ್ಟು, ಕಡಲೆ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ನಮ್ಮ ಮನೆಯೊಳಗೆ ಯಾವ ಹಿಟ್ಟು ಇರುತ್ತಲ್ಲ ಅದನ್ನ ಬಳಸಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಮೇನಾಗಿ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ರಾಗಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಫಸ್ಟಿಗೆ ನೀರು ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಸೌತೆಕಾಯಿ ಒಳಗೆ ಮತ್ತು ಮೂಲಂಗಿ ಒಳಗೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ರಿ. ಫಸ್ಟಿಗೆ ನೀರು ಹಾಕಿ ಜಾಸ್ತಿ ಅಳಸ್ ಮಾಡ್ಕೊಂಡ್ಬಿಟ್ರೆ ಅದು ಇನ್ನಷ್ಟು ಅಳಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಗಟ್ಟಿಯಾಗಿ ಕಲ್ಸ್ಕೊಂಡ್ಬಿಟ್ರೆ ಆಯಿತು. ಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲ್ಸ್ಕೊಬೋದು. ಈಗ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ನಾನು ಇವತ್ತು ಒಂದು ಬಟ್ಟೆ ಮೇಲೆ ತಟ್ಬಿಟ್ಟು ಬೆನ್ಸ್ಕೊಳ್ಳೋಣಂತಾರೆ. ಡೈರೆಕ್ಟಾಗಿ ತವಿ ಒಳಗೆ ಹಾಕಿಬಿಟ್ಟು ತಟ್ಕೋಬೋದು. ಅದಕ್ಕಿಂತ ಬೆಸ್ಟ್ ಈ ರೀತಿ ಮಾಡೋದು ಈಸಿ ಆಗುತ್ತೆ. ಅಂದರೆ ಕೈ ಸುಡಂಗಿಲ್ಲ. ತವಿ ಮೇಲೆ ತಟ್ಟ ಮುಂದಾಗ ಸ್ವಲ್ಪ ಕೈ ಸುಡ್ತಾ ಇರ್ತೈತಿ. ಹಾಗಾಗಿ ಈ ರೀತಿ ಮಾಡಾಕತ್ತಿದ್ದು ನೋಡಿರಿ. ಈ ರೀತಿ ತಟ್ಬಿಟ್ಟು ಬೆನ್ಸ್ಕೊಂಡಾಗ ಸ್ವಲ್ಪ ತೆಳ್ಳಗೂ ಆಗ್ತಾವೆ. ಡೈರೆಕ್ಟಾಗಿ ತವಿ ಮೇಲೆ ತಟ್ಟ ಮುಂದಾಗ ಸ್ವಲ್ಪ ದಿಪ್ಪಾಗಿ ಆಗ್ತಾವೆ ರೀ. ಇಲ್ಲಾಂದ್ರೆ ನಮ್ಗೆ ಈ ರೀತಿ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅಳಸಾಗಿ ಮಾಡ್ಕೊಂಡ್ಬಿಟ್ಟು ನಾವು ದೋಸೆ ಎಲ್ಲ ಹೆಂಗೆ ಹಾಕ್ತೀವಲ್ರಿ ಅದೇ ರೀತಿನೂ ಮಾಡ್ಕೋಬೋದು. ಆದರೆ ದೋಸೆ ಅಷ್ಟೇನು ತೆಳ್ಳಗಾಗಂಗಿಲ್ಲ, ಸ್ವಲ್ಪ ದಿಪ್ಪಾಗಿನೇ ಆಗ್ತಾವೆ. ಈ ರೀತಿ ಮಾಡೋಕೆ ಇಷ್ಟ ಇಲ್ಲ ಮತ್ತು ನಮಗೆ ಡೈರೆಕ್ಟಾಗಿ ತವಿ ಮೇಲೆ ತಟ್ಟಕ್ಕೆ ಆಗಂಗಿಲ್ಲ ಅಂದ್ರೆ ಆ ರೀತಿನೂ ಮಾಡ್ಬೋದು. ಅದನ್ನೂ ಚಲೋ ಆಗ್ತೈತ್ರಿ. ನಾನು ಒಂದು ಅರ್ಬಿ ಮೇಲೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಈ ರೀತಿ ತಟ್ಕೊಂಡು ಅದಕ್ಕೆ ಈ ರೀತಿ ತೂದು ಹಾಕಬೇಕ್ರಿ. ಅಂದರೆ ಚಲೋತ್ನಾಗ ಬೆನಿತಾವೆ. ನಾವು ಅದಲ್ಲಿ ಎಣ್ಣೆನೂ ಹಾಕ್ಬೋದು. ಹಾಗಾಗಿ ಈ ರೀತಿ ತಟ್ಕೊಂಡು ತವಿ ಮೇಲೆ ಹಾಕಿ ಎರಡು ಸೈಡ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿ ದಪಾಟಿ ರೆಡಿ ಆಗ್ತಾವೆ ನೋಡಿರಿ. ಅಂದರೆ ರೊಟ್ಟಿ ಆದರೂ ಅನ್ಬೋದು, ದಪಾಟಿ ಆದರೂ ಅನ್ಬೋದು. ಮೊಸರು ಹಚ್ಕೊಂಡು ತಿನ್ನಕ್ಕಂತೂ ಭಾಳ ಮಸ್ತ್ ಆಗ್ತಾವೆ ನೋಡಿರಿ. ನನಗೆ ಸ್ಪೆಷಲಾಗಿ ಕೆಂಪು ಚಟ್ನಿ ಅಥವಾ ಶೇಂಗಾ ಹಿಂಡಿ ತುಪ್ಪ ಇಷ್ಟ ಆಗ್ತಾವೆ. ಮೊಸರು ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೆ ಮೊಸರು ಹಚ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ. ನನಗೆ ಮಾತ್ರ ತುಪ್ಪ ಮತ್ತು ಶೇಂಗಾದ ಹಿಂಡಿ ಅಥವಾ ಕೆಂಪು ಚಟ್ನಿ ಹಚ್ಕೊಂಡು ತಿನ್ನೋದು.
ಈಗಿದ್ರೆ ನಾನು ನಾಷ್ಟ ಎಲ್ಲ ಮಾಡಿಬಿಟ್ಟು ಕಾಯಿಪಲ್ಯಕ್ಕೆ ಹೊಂಟಿವಿ ನೋಡ್ರಿ. ಇವತ್ತು ಬುಧವಾರ ಎಲ್ಲ ಹೋಗಿ ಕಾಯಿಪಲ್ಯನೂ ತಂದ್ರಾಯ್ತು. ಇದು ಯಾವಾಗಾಯ್ತು ಬೆಳಗ್ಗೆ ಹಿಡ್ಕೊಂಡು ಒಳಗೆ ಕುಂತಿತ್ತು. ಇನ್ನು ಬಾರಪ್ಪ ಹೊರಗೆ ಅಡ್ಡಾದಂತೆ ಹಾಕತ್ತಿದ್ದೆ. ಈಗ ಫೈನಲಿ ಹೋಗಿ ಕಾಯಿಪಲ್ಯನೂ ತಂದ್ವಿ ನೋಡ್ರಿ. ಕಾಯಿಪಲ್ಯ ತರೋ ತನಕ ಅಂತೂ ಒಂದು ದೊಡ್ಡ ತಲೆ ಬಿಸಿರಿ ಹೋಗಿ ಬರೋಕ್ಕೆ ಸಾಕಾಗ್ಬಿಡುತ್ತೆ. ಈಗ ಫೈನಲಿ ಕಾಯಿಪಲ್ಯ ತಂದು ಇನ್ನು ಎಲ್ಲ ತೆಗೆದು ಇಡೋದು ಒಂದು ದೊಡ್ಡ ಕೆಲಸ ರೀ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು. ಆಲ್ರೆಡಿ ಟೈಮ್ 12 ಗಂಟೆ ಆಗಿ ಹೋಗಿತ್ತು. ಅಂದರೆ ಸ್ವಲ್ಪ ಲೇಟಾಗಿಯೇ ಹೋಗಿದ್ದು ಕಾಯಿಪಲ್ಯಕ್ಕೆ ರೀ. ಮಳೆ ಬರಾಕತ್ತಿತ್ತಲ್ಲ, ಹಾಗಾಗಿ ಈಗ ಕಾಯಿಪಲ್ಯ ತಂದು ತೆಗೆದಿಡೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅದನ್ನೆಲ್ಲ ತೆಗೆದು ಸೋಸಿ ತೊಳೆದಿಡೋದನ್ಕ ಅಂತೂ ಸಾಕಾಗಿಬಿಡುತ್ತೆ. ಅಂದರೆ ಇವತ್ತು ಸ್ವಲ್ಪ ತಪ್ಪಲ ಪಲ್ಯನೂ ಜಾಸ್ತಿ ತಂದಿದ್ದು. ಪಾಲಕ್, ಹುಂಚಿಕಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ, ಉಳ್ಳಾಗಡ್ಡಿ ಎಲ್ಲ ಸಬ್ಬಸಿ ಸೊಪ್ಪು ಎಲ್ಲ ತಂದಿನಲ್ರಿ. ಅದನ್ನೆಲ್ಲ ಸೋಸೋ ತನಕ ಬ್ಯಾಸ್ರ ಬಂದುಬಿಡುತ್ತಂದ್ರೆ ಸ್ವಲ್ಪ ಕೈ ಹಿಡಿಯುತ್ತಲ್ರಿ. ನನಗೆ ಹಂಗೆ ಇಟ್ಟರೆ ಇಷ್ಟ ಆಗಂಗಿಲ್ಲ. ಎಲ್ಲ ಸೋಸಿ ತೊಳೆದು ನೀರೆಲ್ಲ ಜಾನದ ಮೇಲೆ ಒಂದು ಕವರಿಗೆ ಹಾಕಿ ಫ್ರಿಜ್ನಾಗೆ ಎತ್ತಿಡೋದ್ರಿ. ಅಂದರೆ ಕವರಿಗೆ ಡೈರೆಕ್ಟ್ ಹಾಕಕ್ಕೆ ಹೋಗಂಗಿಲ್ಲ. ಒಂದು ಕಾಟನ್ ಬಟ್ಟೆ ಒಳಗೆ ಸುತ್ತಬಿಟ್ಟು ಕವರಿಗೆ ಹಾಕಿ ಎತ್ತಿಡೋದ್ರಿ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಟೈಮ್ ಹಿಡಿಯುತ್ತೆ. ಮತ್ತು ಸ್ವೀಟ್ ಕಾರ್ನ್ ತಂದಿದ್ದೆ, ಅವನ್ನೆಲ್ಲ ಸಪ್ಪಿ ತೆಗೆದು ಕುದಿಸಿಟ್ಟಿದ್ದೆ ರೀ. ನಮ್ಮ ಮನೆಯವರು ಮತ್ತನು ಆಲ್ರೆಡಿ ತಿಂದರು. ಇನ್ನೊಂದು ಸ್ವಲ್ಪ ಓದಿದ್ದು, ಅಂದರೆ ನಾನು ಮನು ತಿಂದಿತ್ತಿಲ್ಲ ರೀ. ಆಮೇಲೆ ತಿನ್ನಕ್ಕೆ ಬರುತ್ತಂತ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಲೇಟ್ ಆಗಿತ್ತಲ್ಲ, 2 ಗಂಟೆ ಆಗಿ ಬಂದಿತ್ತು. ಇನ್ನು ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ರೊಟ್ಟಿ ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವ್ರಿಗೆ ಪುಂಡಿ ಪಲ್ಯ ಚಟ್ನಿ ಬೇಕಾಗಿತ್ತಂತ, ಹಂಗಾಗಿ ಬರೋಂದ ಪುಂಡಿ ಪಲ್ಯನ ತೊಗೊಂಬಂದಿದ್ವಿ. ಅಂದರೆ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಅಂದರೆ ಮಕ್ಕಳು ಇಷ್ಟಪಟ್ಟು ತಿನ್ನಂಗಿಲ್ಲ. ನಮ್ಮ ಮನೆಯವರು ಸ್ವಲ್ಪ ತಿಂತಾರೆ ಇಷ್ಟಪಟ್ಟು. ನನಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅಂದರೆ ತಿಂತೀನಿ, ಹಿಂದಿಗಡೆ ಸ್ವಲ್ಪ ಅದು ಹುಳಿ ತಿಂದಮೇಲೆ ತಲೆನೂ ಬರುತ್ತೆ. ಹಾಗಾಗಿ ಜಾಸ್ತಿ ತಿನ್ನಕ್ಕೆ ಹೋಗಂಗಿಲ್ಲ ರೀ. ಇವತ್ತು ನಾನು ಹೆಸರು ಕಾಳನ್ನು ಬಳಸಿಬಿಟ್ಟು ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯ ಹಾಕಿಬಿಟ್ಟು ಅದು ಗರಗಟ್ಟ ಅಂತೀವ್ರಿ ನಾವು. ಅದು ಟೇಸ್ಟ್ ಭಾಳ ಆಗುತ್ತೆ ರೊಟ್ಟಿ ಸಂಗಟ. ಅದನ್ನೇ ಮಾಡಿಬಿಟ್ಟು ರೊಟ್ಟಿ ಮಾಡಬೇಕು ಮತ್ತು ಪುಂಡಿ ಪಲ್ಯ ಚಟ್ನಿ ಮಾಡಬೇಕಂತ ಒಂದು ಬಟ್ಲಷ್ಟು ಹೆಸರು ಕಾಳನ್ನ ಸ್ವಚ್ಛ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೋಬೇಕ್ರಿ. ಅದು ಬೆಂದು ಬಿಡುತ್ತೆ. ಎಲ್ಲ ತಪ್ಪಲ ಪಲ್ಯನೂ ಸೋಸಿ ತೊಳೆದಿಟ್ಟಿದ್ದೀನಿ. ನೀರೆಲ್ಲ ಜನಕ್ಕೆ ಇನ್ನು ಪುಂಡಿ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಪುಂಡಿ ಪಲ್ಯ ಮಾಡೋಕ್ಕೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕಿಬಿಟ್ಟು ಎಣ್ಣೆ ಹಾಕಿ ಚಲೋತ್ನಾಗೆ ಉಳ್ಳಾಗಡ್ಡಿ ಮೆತ್ತಗೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಉಳ್ಳಾಗಡ್ಡಿ ಆಪ್ಸ್ನೆಲ್ಲ ಇಷ್ಟ ಇದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತಿ. ಆದರೆ ಉಳ್ಳಾಗಡ್ಡಿ ಹಾಕಿಬಿಟ್ರೆ ಸ್ವಲ್ಪ ಹುಳಿ ಅಂಶನೂ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟೂ ಆಗುತ್ತೆ ರೀ. ಕೆಲವೊಬ್ಬರು ಪುಂಡಿ ಪಲ್ಯ ಸ್ವಲ್ಪ ಬೆನೆಸಿ ಹಿಂಡಿ ಚಟ್ನಿ ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಂಗಿಲ್ಲ ರೀ. ಅಂದರೆ ರುಚಿನೇ ಹೋಗ್ಬಿಡುತ್ತದು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಉಳ್ಳಾಗಡ್ಡಿ ಒಂದೊಂದು ಸಲ ಹಾಕಿರ್ತೀನಿ, ಒಂದೊಂದು ಸಲ ಹಾಕಿರಲ್ಲ. ಆದರೆ ಈ ರೀತಿ ಮಾಡಿದಾಗ ಉಳ್ಳಾಗಡ್ಡಿ ಹಾಕಿ ಟೇಸ್ಟ್ ಆಗುತ್ತೆ ರೀ. ಇವತ್ತು ನಾನು ಕುಟ್ಟು ಕಲ್ಲು ಇಲ್ಲಾರ್ದೇ ತವಿ ಒಳಗೇ ಚಟ್ನಿ ಮಾಡಿದ್ದು. ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ರೀ. ಅಂದರೆ ಈ ರೀತಿ ಚಟ್ನಿ ಏನಿಲ್ಲ ಮಿಕ್ಸರ್ ಒಳಗೆ ಮಾಡೋಕ್ಕನ ಹೋಗಬಾರ್ದು. ಯಾವಾಗಲೂ ಕುಟ್ಬಿಟ್ಟೇ ಚಟ್ನಿ ರೆಡಿ ಮಾಡ್ಕೋಬೇಕು, ಆವಾಗ ಟೇಸ್ಟ್ ಆಗೋದ್ರಿ. ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹುರಿದ ಮೇಲೆ ಸೋಸಿ ತೊಳೆದಿಟ್ಟಿದ್ದ ಪುಂಡಿ ಪಲ್ಯ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ನಿಮಿಷ ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಜಲ್ದಿನೇ ಮೆತ್ತಗಾಗುತ್ತೆ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ತವಿ ಒಳಗೆ ಹಾಕಿದ ತಕ್ಷಣ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಆಮೇಲೆ 1-2 ನಿಮಿಷ ನೀಟಾಗಿ ಈ ರೀತಿ ಎಲ್ಲ ಹುರ್ಕೊಂಬಿಟ್ಟು ಅದು ತಣ್ಣಗಾಗೋ ಮಟ್ಟ ಬಿಡಬೇಕಾಗುತ್ತೆ ರೀ. ಈಗ ಚಲೋ ಹೊತ್ನಾಗೆ ಹುರಿದೈತೆ ನೋಡಿರಿ. ಈಗ ಒಂದು ಸ್ವಲ್ಪ ಅದು ತಣ್ಣಗಾಗಲಿ, ಆಮೇಲೆ ಚಟ್ನಿ ಮಾಡೋಕೆ ಬರುತ್ತೆ. ಈಗ ಒಂದು 15-20 ನಿಮಿಷ ಬಿಟ್ಟಿದ್ದೆ ರೀ, ತಣ್ಣಗಾಗಿತ್ತು. ಅದಕ್ಕೆ ಕಟ್ ಮಾಡಿಟ್ಟಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಟ್ನಿ ಕುಟ್ಟಬೇಕಾಗುತ್ತೆ ರೀ. ಆ್ಯಕ್ಚುಲಿ ಕಲ್ಲೊಳಗಾದ್ರೆ ಫಸ್ಟಿಗೆ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಮತ್ತು ಉಪ್ಪು ಹಾಕಿ ಕುಟ್ಬಿಟ್ಟು ಆಮೇಲೆ ಪುಂಡಿ ಪಲ್ಯ ಹಾಕಿ ಕುಟ್ಟಾಕೆ ಬರುತ್ತೆ ರೀ. ಆದರೆ ಇಲ್ಲಿ ತವಿ ಒಳಗದು ಬೆಳ್ಳುಳ್ಳಿ ಸಣ್ಣ ಆಗಂಗಿಲ್ಲ ಅಂತ ನಾನು ಅದು ಸಣ್ಣ ಕುಟ್ಟು ಕಲ್ಲಾಗನ ಬೆಳ್ಳುಳ್ಳಿ ಕುಟ್ಬಿಟ್ಟು ಇದಕ್ಕೆ ಹಾಕಿದ್ರಿ. ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಈ ರೀತಿ ಸಣ್ಣ ಕುಟ್ಟು ಕಲ್ಲಿತ್ತಲ್ರಿ ಅದನ್ನೇ ತೊಗೊಂಬಿಟ್ಟು ಕುಟ್ಟಾಕತ್ತಿದ್ದು. ಅಂದರೆ ಮಿಕ್ಸರ್ಗೆ ಹಾಕ್ಬೋದಲ್ಲಕ್ಕ ಅಂತ ನೀವು ಅನ್ಬೋದು. ಮಿಕ್ಸರ್ಗೆ ಹಾಕಿಬಿಟ್ರೆ ಅದು ಟೇಸ್ಟ್ ಬರೋಂಗಿಲ್ಲ ರೀ. ಅಂದರೆ ಕುಟ್ಟು ಕಲ್ಲ ತರೋ ಮಟ್ಟ ಇದ್ರಾಗನ ಮ್ಯಾನೇಜ್ ಮಾಡಕ್ಕಂತೀನಿ ನೋಡಿರಿ. ತರಬೇಕಾಗೈತಿ. ಅಂದರೆ ಶ್ರಾವಣ ತೊಗೋಬೇಕಂತ ಅನ್ನೋದೈತಿ. ನೋಡಂದ್ರಿ ಯಾವಾಗ ಆ ಕಡೆ ಹೋಗೋದಾಗಲ್ಲಾಗೈತಿ, ಹೋಗಿ ತರಬೇಕಾಗೈತಿ. ಅದು ನಮಗೆ ಬೇಕಾರಿ. ಯಾಕಂದರೆ ಚಟ್ನಿ ಯಾವುದೇ ಆಗಲಿ ಕುಟ್ಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗೋದು. ಈಗ ಫೈನಲ್ಲಿ ಚಟ್ನಿನೂ ರೆಡಿ ಐತಿ ನೋಡಿರಿ. ಯಾಕೆ ನೋಡಕ್ಕೆ ಈ ರೀತಿ ಐತಿ ಕಲರ್ ಅಂತ ನೀವು ಅನ್ಬೋದು. ಅದು ಇದೇ ರೀತಿ ಆಗುತ್ತೆ ರೀ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಬಿಸಿ ರೊಟ್ಟಿ ಸಂಗಟ ಒಂದಿಟ್ಟು ಪುಂಡಿ ಪಲ್ಯ ಚಟ್ನಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗುತ್ತೆ ನೋಡಿರಿ. ಅಂದರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಈಗಿದ್ರೆ ನಾನು ಅದು ಹೆಸರು ಕಾಳು ಪಲ್ಯ ಮಾಡ್ಬೇಕಂತ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ.
ಇದೇನೈತಲ್ರಿ ಇದು ಹುಂಚಿ ಪಲ್ಯ ಅಂತೀವಿ ನಾವು. ಈ ರೀತಿ ಅದು ಸಣ್ಣದಿದ್ದಾಗನ ಹೂ ಬಿಡಾಕ ಸ್ಟಾರ್ಟ್ ಆಗುತ್ತೆ ರೀ. ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ, ಹಾಗಾಗಿ ಇದು ಸಾಂಬಾರು ಅಥವಾ ನಾವು ಇದಕ್ಕೆ ಗರ್ಗಟ ಅಂತೀವಿ. ಹುಂಚಿ ಪಲ್ಯ, ಪಾಲಕ್ ಪಲ್ಯ, ಹೆಸರು ಕಾಳನ್ನ ಬಳಸ್ಬಿಟ್ಟು ಮಾಡೋದಕ್ಕೆ ಅದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ರೊಟ್ಟಿ ಸಂಗಟ ಅಂತೂ ಸಿಕ್ಕಾಪಟ್ಟೆ ರುಚಿ ಅನಿಸುತ್ತೆ. ಅಂದರೆ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಂಗಿಲ್ಲ ರೀ. ಇದರಲ್ಲೇ ಹುಂಚಿ ಪಲ್ಯ ಚಟ್ನಿನೂ ಮಾಡ್ಬೋದು, ಅದು ಟೇಸ್ಟ್ ಆಗುತ್ತೆ ರೀ. ಅಂದರೆ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ, ಶೇಂಗಾ ಎಲ್ಲ ಹಾಕಿಬಿಟ್ಟು ಚಟ್ನಿ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ರೀ. ಈಗ ನಾನು ಒಂದು ಸೂಡಷ್ಟು ಅಂದರೆ ಒಂದು ಕಟ್ಟಷ್ಟು ಹುಂಚಿ ಪಲ್ಯನ ಸೋಸಿ ತೊಳೆದಿಟ್ಟಿದ್ದೆ ರೀ. ಅದನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ ರೀ. ನೀವು ಬರೀ ಹುಂಚಿ ಪಲ್ಯ ಹಾಕಿಬಿಟ್ಟಾದ್ರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಪಾಲಕ್ ಮತ್ತು ಸ್ವಲ್ಪ ಹುಂಚಿ ಪಲ್ಯ ಹಾಕಿನೂ ಮಾಡ್ಕೋಬೋದು ರೀ. ಅಂದರೆ ಪುಂಡಿ ಪಲ್ಯನೂ ಇದೇ ರೀತಿ ಮಾಡ್ಬೋದು, ಅದು ಟೇಸ್ಟ್ ಆಗುತ್ತೆ ರೀ. ಸೇಮ್ ಪುಂಡಿ ಪಲ್ಯಗತ್ಲೇ ಇದು ಹುಂಚಿ ಪಲ್ಯ ಇರುತ್ತೆ. ಅಂದರೆ ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗಂಗಿಲ್ಲ ರೀ. ಆದರೆ ನಮ್ಮ ಬಿಜಾಪುರ ಒಳಗೆ ಹುಂಚಿ ಪಲ್ಯ ಸಿಗುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಜಾಸ್ತಿ ಕೆಲವೊಬ್ಬರು ಬಳಸಂಗಿಲ್ಲ, ಆದರೆ ರೇಟ್ನು ಸ್ವಲ್ಪ ಜಾಸ್ತಿನೇ ಇರುತ್ತೆ ರೀ ಪಾಲಕ್ ಪಲ್ಯಕ್ಕಿಂತ ಇದು. ಈಗಿದ್ರೆ ನಾನು ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯ ಏನು ಸೋಸಿ ತೊಳೆದಿಟ್ಟಿದ್ದಲ್ರಿ, ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. ಈಗ ಕಟ್ ಮಾಡಿಟ್ಟಿದ್ದ ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯನ ಹೆಸರು ಕಾಳು ಏನು ಕುದಿಸಾಕಿಟ್ಟಿದ್ದೀವಲ್ರಿ ಅದಕ್ಕನ್ನು ಮಿಕ್ಸ್ ಮಾಡಿ ಒಂದು ವಿಷಲನ್ನು ಕೂಗಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ಒಂದು 3 ರಿಂದ 4 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೋಬೇಕ್ರಿ. ಜಲ್ದಿ ಮೆತ್ತಗೆ ಆಗ್ಬಿಡುತ್ತೆ ಇದು. ಮತ್ತು ಕ್ವಾಂಟಿಟಿನೂ ಕಮ್ಮಿ ಆಗುತ್ತೆ ರೀ. ಜಾಸ್ತಿ ಹಾಕಿದಷ್ಟು ಬೆಸ್ಟ್. ಆದರೆ ಹುಂಚಿ ಪಲ್ಯ ಒಂದು ಕಟ್ಟಷ್ಟು ಹಾಕೋದ ಬೆಸ್ಟ್ ರೀ. ಯಾಕಂದ್ರೆ ಜಾಸ್ತಿ ಹುಳಿ ಇರುತ್ತಲ್ಲ, ಜಾಸ್ತಿ ಹಾಕಿದಾಗ ಅದು ಗರಗಟೆ ಏನೈತಲ್ಲ ಜಾಸ್ತಿ ಹುಳಿ ಆಗುತ್ತೆ. ಹಾಗಾಗಿ ಟೊಮೊಟೊ ಬಳಸಕ್ಕೆ ಹೋಗಬಾರ್ದು. ಅಂದರೆ ಕೆಲವೊಬ್ರು ಹಾಕ್ತಾರಾದ್ರೆ ಟೊಮೊಟೊ ಹಾಕಬಾರ್ದು, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೀ. ಹಂಗೆ ಮಾಡಿಬಿಟ್ರೆ ಜಾಸ್ತಿ ರುಚಿ ಆಗೋದು. ಈಗಿದ್ರೆ ಪಾಲಕ್ ಮತ್ತು ಹುಂಚಿ ಪಲ್ಯನ ಮಿಕ್ಸ್ ಮಾಡಿ ಒಂದು ವಿಷಲ ಕೂಗಿಸಿ ಇಟ್ಟಿದ್ದೀನಿ, ಅದು ವಿಷಲ್ ಬಿಡಲಿ ಅಂತೇಳಿ. ಈ ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಪೇಸ್ಟ್ನು ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗೋದು. ಈಗ ಒಗ್ಗರಣೆಗೆ ಏನೈತಲ್ಲ ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗು ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಆಗುತ್ತೆ. ನೀವು ಬೇಕಂದ್ರೆ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಈಗಿದ್ರೆ ಬೆಳ್ಳುಳ್ಳಿ ಮತ್ತು ಅದು ಪೇಸ್ಟ್ ಮಾಡಿ ಇಟ್ಟಿದ್ದು ಹಸಿಮೆಣ್ಸಿನ್ಕಾಯಿನೂ ಇದಕ್ಕೆ ಹಾಕಿಬಿಟ್ಟು ಚಲೋತ್ನಾಗೆ ಅದು ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಹುರಿದ ಮೇಲೆ ಸ್ವಲ್ಪ ಅರಸಿನ ಪುಡಿನೂ ಮಿಕ್ಸ್ ಮಾಡಿ ಇದು ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ. ಈಗ ಒಗ್ಗರಣೆ ರೆಡಿ ಆಗೈತಿ. ಇಲ್ಲೇನು ಹೆಸರು ಕಾಳು, ಪಾಲಕ್, ಹುಂಚಿ ಪಲ್ಯ ಮಿಕ್ಸ್ ಮಾಡಿ ಬೆನ್ಸಿಟ್ಟಿದ್ದೆ ಅಲ್ರಿ, ಅದಕ್ಕನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಫಸ್ಟ್ ಏನೈತಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ಬೇಕು. ಆಮೇಲೆ ಕುದಿಸ್ಕೋದೇನು ಬೇಕಾಗಿಲ್ಲ ರೀ. ಉಪ್ಪು ಬಿಸಿ ಇರುತ್ತಲ್ಲ ಜಲ್ದಿ ಕರಗಿ ಬಿಡುತ್ತೆ. ಈಗ ಉಪ್ಪು ಹಾಕಿ ಮುಗಿಸ್ಕೋಬೇಕ್ರಿ. ಅಂದರೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ನೀಟಾಗಿ ಮುಗಿಸ್ಕೊಂಡ್ಬಿಟ್ರೆ ಆಯಿತು. ಅದು ಎಲ್ಲ ಮ್ಯಾಶ್ ಆಗುತ್ತೆ ರೀ ಪಲ್ಯ ಮತ್ತು ಹೆಸರು ಕಾಳು. ಏನು ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೀವಲ್ರಿ ಹಸಿಮೆಣ್ಸಿನ್ಕಾಯ್ದು, ಅದನ್ನ ಇದಕ್ಕೆ ಸೇರಿಸಿಬಿಟ್ರೆ ಆಯಿತು. ಮಸ್ತಾಗಿ ಇದು ರೆಡಿ ಆಗುತ್ತೆ ನೋಡಿರಿ. ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಾಯ್ತು. ಮಸ್ತಾಗಿರುವ ಹೆಸರು ಕಾಳು ಮತ್ತು ಪಾಲಕ್ ಹುಂಚಿ ಪಲ್ಯ ಗರ್ಗಟ ಅಥವಾ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಮತ್ತು ಸಿಂಪಲ್ಲಾಗೆ ಸೂಪರಾಗೆ ಮಾಡ್ಬೋದು. ನಿಮಗೂ ಇಷ್ಟ ಆಗಿತ್ತಂದರೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ಈಗ ಇದು ರೆಡಿ ಐತ್ರಿ. ಇದಕ್ಕೆ ರೊಟ್ಟಿ ಇದ್ರೇ ಮಸ್ತ್ ಆಗುತ್ತೆ ರೀ. ಅದ್ರಾಗ ಖಡಕ್ ರೊಟ್ಟಿ ಇದ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ. ಆದರೆ ಖಡಕ್ ರೊಟ್ಟಿ ಮಾಡೋದಂತೂ ಆಗಂಗಿಲ್ಲ ರೀ. ಆದಷ್ಟು ಸ್ವಲ್ಪ ಬಿರುಸಾಗೆ ಬೆನ್ಸ್ಬಿಟ್ಟು ಮಾಡ್ರೈತಂತೆ. ಈಗಿದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಜೋಳದ ಹಿಟ್ಟು ರೀ. ಅಂದರೆ ಸಂಜೆಗೂ ಆಗುತ್ತೆ. ಇವಾಗನ ಟೈಮ್ 2:30 ಹೋಗಿತ್ತು. ಮತ್ತು ಇವಾಗ ಅಡುಗೆ ಮಾಡಿ ಮತ್ತು ಸಂಜೆಗೆ ಏನು ಮಾಡೋದು, ಪಲ್ಯನೂ ಜಾಸ್ತಿ ಇರುತ್ತೆ. ರೊಟ್ಟಿ ಅಷ್ಟು ಜಾಸ್ತಿ ಮಾಡಿಟ್ಬಿಟ್ರಾಯ್ತು, ಸಂಜೆಗೂ ಆಗುತ್ತಂತೆ. ಹಿಟ್ಟು ಕಲ್ಸಾಕಂತೀನಿ ನೋಡಿರಿ. ರೊಟ್ಟಿ ಮಾಡೋಕ್ಕೆ ಬೇಸರ ಆಗಂಗಿಲ್ಲ. ಆದರೆ ಹಿಟ್ಟು ಕಲಸೋದು ಮತ್ತು ರೊಟ್ಟಿ ಎಲ್ಲ ಆದಮೇಲೆ ಎಲ್ಲ ಸ್ವಚ್ಛ ಮಾಡ್ಕೋದೇ ದೊಡ್ಡ ಕೆಲಸ ನೋಡಿರಿ. ಯಾಕಂದರೆ ರೊಟ್ಟಿ ಮಾಡಿದಾಗ ಏನಿಲ್ಲ ಇಡೀ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ಹೊಲಸಾಗಿರ್ತೈತಿ. ಯಾಕಂದರೆ ರೊಟ್ಟಿ ಹಾಕೊಂಬಂದಾಗೂ ಹಿಟ್ಟು ಸಿಡಿಯುತ್ತೆ ರೀ, ಬಡಿಯಂಬಂದಾಗೂ ಹಿಟ್ಟು ಸಿಡಿಯುತ್ತೆ. ಹಾಗಾಗಿ ಇಡೀ ಗ್ಯಾಸ್ ಕಟ್ಟಿ ಕೆಳಗಡೆ ಎಲ್ಲ ಕಡೆ ಹಿಟ್ಟು ಸಿಡಿಯುತ್ತೆ. ಹಾಗಾಗಿ ರೊಟ್ಟಿ ಎಲ್ಲ ಆದಮೇಲೆ ನೀಟಾಗಿ ಒಂದು 2-3 ಸಲ ಅದನ್ನ ಸ್ವಚ್ಛಗೆ ಒರೆಸ್ಬಿಟ್ರೇ ಸ್ವಚ್ಛ ಆಗೋದ್ರಿ. ಈಗ ಫೈನಲಿ ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ತನು ಊಟ ಮಾಡ್ರು. ತನಗೂ ಇವತ್ತು 2 ರೊಟ್ಟಿ ತಿನ್ಸಿದ್ದೀನಿ ಅಂದರೆ ಕಡಕ್ ರೊಟ್ಟಿ ಮಾಡಿ ಕೊಟ್ಟಿದ್ದೆ ರೀ. ಇಷ್ಟಪಟ್ಟು ತಿಂದ್ಲು. ಅಂದರೆ ಈ ಪಲ್ಯ ಏನೈತಿಲ್ರಿ ಕಡಕ್ ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗುತ್ತೆ. ಹಾಗಾಗಿ ತನೂ ಊಟ ಮಾಡಿದ್ಲು ರೊಟ್ಟಿ. ಈಗಿದ್ರೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಪ್ಲೇಟ್ ಹಚ್ಚಾಕಂತೀನಿ ನೋಡ್ರಿ. ಸ್ವಲ್ಪ ಹಾಗಲಕಾಯಿ ಮತ್ತು ಮೆಣಸಿನ್ಕಾಯಿನೂ ಫ್ರೈ ಮಾಡಿದ್ದೆ. ನನಗೆ ಹಾಗಲಕಾಯಿ ಇದ್ಬಿಟ್ರೆ ಮನೆಯೊಳಗೆ ರೀ ಸ್ವಲ್ಪ ಕಟ್ ಮಾಡಿಬಿಟ್ಟು ಹುರಿದು ಉಪ್ಪು ಹಚ್ಕೊಂಡು ತಿಂತೀನಿ. ಅಂದರೆ ಪಲ್ಯ ಮಾಡೋಕ್ಕಿಂತ ಡೈಲಿ ಸ್ವಲ್ಪ ತಿನ್ನೋದು ಬೆಸ್ಟ್ ಅಲ್ರಿ. ನನಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ವೇಟ್ ಮಾಡಾಕಂತಿದ್ರು. ಈಗ ಇಬ್ಬರು ಊಟ ಮಾಡಾಕಂತೀವಿ ನೋಡ್ರಿ. ಮಸ್ತಾಗೆ ನಮ್ಮ ಉತ್ತರ ಕರ್ನಾಟಕ ಜವಾರಿ ಊಟ
ರೆಡಿ ಆಗೈತೆ ನೋಡಿರಿ. ಹೆಸರು ಕಾಳು ಗರ್ಗಟ್ಟು, ಪುಂಡಿ ಪಲ್ಯ, ಚಟ್ನಿ, ಮೆಣಸಿನ್ಕಾಯಿ, ಹಾಗಲಕಾಯಿ ಪಲ್ಯ, ರೊಟ್ಟಿ, ಈ ರೀತಿ ಊಟ ಇದ್ಬಿಟ್ರೆ ಮಸ್ತ್ ಆಗುತ್ತಲ್ರಿ. ಆರೋಗ್ಯಕ್ಕೂ ಚಲೋ ನಮ್ಮ ಉತ್ತರ ಕರ್ನಾಟಕ ಊಟ ರೀ. ಇವಾಗಿದ್ರೆ ಟೈಮ್ 8 ಗಂಟೆ ಆಗಿದ್ರೆ ಅಂದರೆ ಸಂಜೆ ಅಡುಗೆನೂ ಇತ್ತಲ್ಲ, ಅಡುಗೆನೂ ಮಾಡಕ್ಕೆ ಹೋಗಿತ್ತಿಲ್ಲ, ಹೊಸನೂ ಇದ್ದಿತ್ತಿಲ್ಲ ರೀ. ಹಾಗಾಗಿ ತನೂ ಇದ್ರೆ ಮಾರ್ಕೆಟ್ಗೆ ಹೋಗಿದ್ಲು. ಟೆಕ್ಸ್ಟ್ ಬುಕ್ ಬೇಕಾಗ್ಯಾವ ಅಂತೇಳಿ, ಅರ್ಧ ಸಾಲಿ ಮುಗಿಯಾಕೆ ಬಂದೈತಿ, ಇವಾಗ ಟೆಕ್ಸ್ಟ್ ಬುಕ್ ಬೇಕು ಮಮ್ಮಿ ಅಂತೇಳಿ ತರಕ್ಕೆ ಹೋಗಿದ್ಲು. ಬರಾಮ್ದಾಗ ಸ್ವಲ್ಪ ಶೇಂಗಾ ಮತ್ತು ಬೆಲ್ಲನೂ ಇದ್ದಿತ್ತಿಲ್ಲ ರೀ, ತೊಗೊಂಡು ಬಾ ಅಂತಂದಿದ್ದೆ. ಪುಂಡಿ ಪಲ್ಯ ಚಟ್ನಿಗೂ ಅಷ್ಟೇ ರೀ, ಇವತ್ತು ಸಕ್ಕರೆ ಹಾಕಿ ಮಾಡಿದ್ನಿ, ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಟೇಸ್ಟ್ ಆಗ್ತಿತ್ತು. ಅಂದರೆ ತರಾಕ ಮನೆ ನೆನಪ ಆಗಿತ್ತಿಲ್ಲ ರೀ. ಹಾಗಾಗಿ ಬರಾಮ್ದಾಗ ತೊಗೊಂಡು ಬಾ ಅಂತಂದಿದ್ದೆ, ಎಲ್ಲ ತಂದಿದ್ಲು. ಚಲೋ ಅದಾವಿಲ್ಲಿ ನೋಡಿ ಮಮ್ಮಿ ಶೇಂಗಾ, ನಾನು ಹುಡುಕಾಡ್ ತಂದಿನಿ, ಎಲ್ಲ ಕಪ್ ಅನ್ಸಾಕತ್ತಿದ್ದು ಅಂತ ಹೇಳಾಕತ್ತಿದ್ಲು. ಹಿಂಗೆ ಇರ್ತಾವಲ್ಲಮ್ಮ ಹಸಿ ಶೇಂಗಾ ಅಂತೇಳಿ ನಾನು ತೆಗೆದು ಇಡಾಕಂತಿದ್ದು ನೋಡ್ರಿ. ಸ್ವಲ್ಪ ಏನು ಬನ್ನು ತಂದಿದ್ಲು, ವಡಾಪಾವ್ ಮಾಡ್ಬೇಕಂತೇಳಿ. ಆದರೆ ಈಗೇನು ಬೇಡಮ್ಮ, ನಮಗಂತೂ ಹಸು ಇಲ್ಲ, ಮತ್ತು ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ವಿ, ನಾಳೆ ಮಾಡಕತ್ತಿ ಅಂತ ಹೇಳಿದೆ ರೀ. ಇವತ್ತು ನಿಡುವನು ಇಲ್ಲೇ ಮುಗಿಸಂದ್ರೆ, ಇವತ್ತು ನಿಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.